ವೆರಿ ಗುಡ್. ಅನೇಕ ಜನ ಉತ್ತರವನ್ನು ಕೊಟ್ಟಿದ್ದಾರೆ. ನೋಡಿ, ಸಹಜ ಧಾತು, ಸಾಧಿತ ಧಾತು ಅಂತ ಎರಡು ರೀತಿ ನೋಡ್ತೀವಿ. ಸಹಜ ಧಾತು, ಸಾಧಿತ ಧಾತು. ಅನೇಕ ಬಾರಿ ಪ್ರಶ್ನೆಗಳಾಗಿದೆ. ಯಾವುದು ಸಹಜ ಧಾತು, ಸಾಧಿತ ಧಾತು ಅಂತ ಕೇಳಿದ್ದಾರೆ. ನೋಡಿ, ಇಸು ಪ್ರತ್ಯಯ ಸೇರಿದ್ರೆ ಪ್ರಮುಖವಾಗಿ ಇಸು ಪ್ರತ್ಯಯ, ಹೌದಾ? ಇಸು ಪ್ರತ್ಯಯ ಬರ್ತಾ ಇದೆ ಅಂದ್ರೆ ಅದೇನಾಗುತ್ತೆ? ಸಾಧಿತ ಧಾತು. ಅನೇಕ ಬಾರಿ ಪ್ರಶ್ನೆ ಆಗಿದೆ ಸಾಧಿತ ಧಾತು, ಹೌದಾ? ಇನ್ ಕೇಸ್ ನೇರವಾಗಿ ಯಾವುದೇ ಇಸು ಪ್ರತ್ಯಯ ಸೇರಿಲ್ಲಪ್ಪ ಅಂದ್ರೆ ಏನಾಗುತ್ತೆ? ಸಹಜ ಧಾತು ಅಥವಾ ಮೂಲ ಧಾತುವಾಗುತ್ತೆ. ಅನೇಕ ಬಾರಿ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇಲ್ಲಿ ನೋಡಿ, ಪ್ರಮುಖವಾಗಿ ನಾನು ಒಂದೊಂದೇ ನೋಡ್ತಾ ಹೋಗ್ತೀನಿ. ಇಲ್ಲಿ ಕೊಟ್ಟಿರುವಂತಹ ಧಾತುನಲ್ಲಿ ಕಲಿಸು ಅಂತ ಇದೆ. ಕಲಿಸು ಅನ್ನೋದ್ರಲ್ಲಿ ಏನಾಯ್ತು? ಕಲಿಸು, ಕಲಿ ಪ್ಲಸ್ ಇಸು, ಕಲಿಸು ಎರಡು ಬಂತು, ಇಸು ಪ್ರತ್ಯಯ ಬಂತು. ಕಲಿಸು, ಕಲಿ ಪ್ಲಸ್ ಇಸು, ಕಲಿಸು. ನೋಡಿ, ಕಲಿಸು, ಮಾಡಿಸು ಇವೆಲ್ಲವೂ ಕೂಡ ಪ್ರೇರಣಾರ್ಥಕ ಧಾತುಗಳು ಅಂತ ಕರಿತೀವಿ. ಪ್ರೇರಣಾರ್ಥಕ ಧಾತು ಯಾವುದರಲ್ಲಿ? ಸಾಧಿತ ಧಾತುವಿನಲ್ಲಿ ಬರುತ್ತದೆ ಪ್ರೇರಣಾರ್ಥಕ ಧಾತು. ಇಸು ಪ್ರತ್ಯಯ ಬರ್ತಾ ಇದೆ. ಕನ್ನಡಿಸು, ಕನ್ನಡ ಪ್ಲಸ್ ಇಸು, ಕನ್ನಡಿಸು. ಇದು ನಾಮ ಪ್ರಕೃತಿಗೆ ಸಂಬಂಧಪಟ್ಟ ಬರ್ತಾ ಇದೆ. ಹಾಗಾಗಿ ಇದು ನಾಮ ಪ್ರಕೃತಿಗೆ ಸಂಬಂಧಪಟ್ಟ ಸಾಧಿತ ಧಾತು. ಹಾಗೆ ನೋಡಿ, ಗುಡಿಸು. ನೋಡಿ, ಇಲ್ಲಿ ಗುಡಿಸಿಗೆ ಸಂಬಂಧಪಟ್ಟಂತೆ ಇಲ್ಲಿ ಗುಡಿಸು ಸರ್ ಇಸು ಇದೆಯಲ್ಲ ಸರ್ ಅಂದ್ರೆ ಇಲ್ಲಿ ಮೂಲ ಪದವೇ ಕ್ರಿಯಾಪದ ಮೂಲ ರೂಪ ಧಾತು. ಇಲ್ಲಿ ಗುಡಿಸಿಗೆ ಧಾತು ಗೊತ್ತಾಗಲ್ಲ, ಗುಡು ಅನ್ನಕ್ಕಾಗಲ್ಲ. ಗುಡು ಅಂತ ಬಳಸಕ್ಕಾಗಲ್ಲ. ನೋಡಿ, ಇಲ್ಲಿ ಕನ್ನಡಿಸು ನೋಡಿ ಬಳಸಬಹುದು, ಕನ್ನಡ ಪ್ಲಸ್ ಇಸು ಅಂತ ಬಳಸಬಹುದು. ಅಥವಾ ಇಲ್ಲಿ ಕಲಿಸು, ಕಲಿ ಪ್ಲಸ್ ಇಸು ನೋಡಬಹುದು, ಧಾತು ಸಿಗುತ್ತೆ. ಆದ್ರೆ ಗುಡಿಸಿನಲ್ಲಿ ಸಿಗುತ್ತಲ್ಲ, ಅದು ಮೂಲತಃ ಅದೇನಾಗುತ್ತೆ ಅಂದ್ರೆ ಗುಡಿಸಿನೇ ಮೂಲ ಪದ. ಹಾಗಾಗಿ ಮೂಲ ಧಾತು, ಸಹಜ ಧಾತು ಅಂತ ಕರಿತೀವಿ. ಇಸು ಅಂತ ಇದೇನ ಕಾರಣಕ್ಕೋಸ್ಕರ ತಪ್ಪುತ್ರವನ್ನು ಕೊಡಬಾರ್ದು. ಕ್ಲಿಯರ್ ಆಗ್ತಿಲ್ಲ? ವೆರಿ ವೆರಿ ಇಂಪಾರ್ಟೆಂಟ್. ಆ ಕಾರಣಕ್ಕೋಸ್ಕರ ಗುಡಿಸು, ಬಳಸು, ಓದು, ತಿನ್ನು, ಬರೆ, ಹೌದಾ, ಸಾಕು, ಮಲಗು ಇವೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಸಹಜ ಧಾತುವಿಗೆ ಉದಾಹರಣೆ. ಅನೇಕ ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಹೌದಾ? ಭಾವಿಸು. ನೋಡಿ, ಭಾವಿಸು ಅನ್ನೋದು ಏನಾಗ್ತಾ ಗೊತ್ತಿದ್ದು? ಭಾವಸೂಚಕ ಪ್ರಕೃತಿಗೆ ಸಂಬಂಧಪಟ್ಟಿದೆ. ಭಾವಸೂಚಕ ಏನು? ಸಾಧಿತ ಧಾತು ಇದು. ಭಾವಿಸು, ಭಾವ ಪ್ಲಸ್ ಇಸು, ಭಾವಿಸು. ಅರ್ಥ ಆಗ್ತಿಲ್ಲ? ವೆರಿ ವೆರಿ ಇಂಪಾರ್ಟೆಂಟ್. ಬಗ್ಗೆ ಸುಮಾರು ಟೈಮ್ ಡಿಸ್ಕಷನ್ ಮಾಡಿದ್ದೇನೆ, ಮರೆಯೋಂಗಿಲ್ಲ. ಕ್ಲಿಯರ್? ಆಯ್ಕೆ ಯಾವ್ದು ಸರಿಯಾಗುತ್ತೆ? ಗುಡಿಸು ಸಹಜ ಧಾತುವಿಗೆ ಏನ್ ಪ್ರಶ್ನೆ? ಸಹಜ ಧಾತುವಿಗೆ ಉದಾಹರಣೆ ಯಾವುದು? ಗುಡಿಸು ಸರಿಯಾಗಿದೆ. ಇನ್ನು ಉಳಿದಂತ ಮೂರು ಕೂಡ ಏನಾಗುತ್ತೆ ಅಂದ್ರೆ ಸಾಧಿತ ಧಾತು ಅಥವಾ ಪ್ರತ್ಯಯನ ಹೊಂದಿರುವಂತ ಧಾತು ಅಂತ ಕೂಡ ಕರಿತೀವಿ. ಪ್ರತ್ಯಯ ಧಾತು ಅಂತ ಕೂಡ ಕರಿತೀವಿ. ಓಕೆನಾ? ಕ್ಲಿಯರ್ ಆಯ್ತಲ್ಲ? ಆಯ್ಕೆ 3 ಇಸ್ ದ ರೈಟ್ ಆನ್ಸರ್. ನೋಡೋಣ, ಇದಕ್ಕೆ ಎಷ್ಟು ಆನ್ಸರ್ ಮಾಡಿದ್ರಾ? 55%. ಕ್ಲಿಯರ್? ಅರ್ಥ ಆಗ್ತಿಲ್ಲ? ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಾ? ಕ್ಲಾಸ್ ಅರ್ಥ ದಯವಿಟ್ಟು ಕ್ವಿಕ್ ಆಗಿ ಥಮ್ಸ್ ಅಪ್ ಅನ್ನು ಕೊಡ್ತಾ ಹೋಗಿ, ಕ್ವಿಕ್ ಆಗಿ ಲೈಕ್ ಅನ್ನು ಮಾಡ್ತಾ ಹೋಗಿ. ತುಂಬಾ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ. ಕ್ವಿಕ್ ಥಮ್ಸ್ ಅಪ್ ಕೊಡಿ, ಕ್ವಿಕ್ ಆಗಿ ಲೈಕ್ ಮಾಡಿ. ಮುಂದಿನ ಪ್ರಶ್ನೆ. ಹೇಳಿ. ಥ್ಯಾಂಕ್ ಯು. ಲೈಕ್ ಮಾಡ್ತಾ ಹೋಗಿ, ಕ್ಲಾಸಸ್ ನೋಡ್ತಾ ಲೈಕ್ ಮಾಡ್ತಾ ಹೋಗಬೇಕು. ಮ್ಯಾಕ್ಸಿಮಮ್ ಯಾಕಂದ್ರೆ ಸುಮಾರು ಜನ ಬರ್ತೀವಿ ಇವತ್ತು. 1,500 ಮೇಲೆ ಲೈಕ್ಸ್ ಬರಬೇಕು. 1,500 ನೋಡೋರಲ್ಲ, ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ. 1.5 ಮೇಲೆ ಲೈಕ್ಸ್ ಬರಬೇಕು ಕ್ಲಾಸ್ ಮುಗಿದಲ್ಲಿ. ನೋಡೋಣ, ಈ ಕೆಳಗಿನ ಯಾವುದು? ಎಲ್ಲರೂ ಕೂಡ ವಿತಿನ್ 1 ಸೆಕೆಂಡ್ ತೆಗೆದುಕೊಂಡು ನಮ್ಮ ಬೆರಳಿನ ತುದಿಯನ್ನು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಿಕ್ಕರ್ ಈ ಕೆಳಗಿನ ಯಾವುದು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ? ಸುಮಾರು ಬಾರಿ ನಾನು ಚರ್ಚೆಯನ್ನು ಮಾಡಿದ್ದೇನೆ, ಅನೇಕ ಬಾರಿ ಹೇಳಿದ್ದೇನೆ. ಇದಕ್ಕೆ ಟ್ರಿಕ್ಸ್ ಅನ್ನು ಕೂಡ ಕೊಟ್ಟಿದ್ದೇನೆ. ನಮ್ಮ ಟ್ರಿಕ್ಸ್ ಅನ್ನು ಕೂಡ ಕೊಟ್ಟಿದ್ದೇನೆ. ಸುಲಭವಾಗಿದೆ ಅಲ್ವಾ? ತದ್ದಿತಾಂತ ಭಾವನಾಮಕ್ಕೆ ಸಂಬಂಧಪಟ್ಟಂತೆ ಏನನ್ನ ಟ್ರಿಕ್ಸ್ ಅನ್ನು ಕೊಟ್ಟಿದ್ದೇನೆ ನಿಮಗೆ? ಸುಲಭವಾಗಿದೆ. ಟ್ರಿಕ್ಸ್ ಏನು? ಈಕೆ ತನುಪಮ. ಯಾಕೆ ಈಕೆ ತನುಪಮ? ನೋಡಿ, ಟ್ರಿಕ್ಸ್ ಯಾರು ಕಲ್ತಿಲ್ಲ, ನಮ್ಮ ಕ್ಲಾಸಿಗೆ ಕೇಳಿಲ್ಲ ಇವರು ಕೂಡ ಇದು ನೋಡಿ. ಏನ್ ಸರ್ ಈಕೆ ತನುಪಮ ಏನು? ನೋಡಿ, ಇಲ್ಲಿ ಪ್ರಮುಖವಾಗಿ ಇದು ತದ್ದಿತಾಂತ ಭಾವನಾಮಕ್ಕೆ ಸಂಬಂಧಪಟ್ಟಂತೆ ಟ್ರಿಕ್ಸ್. ನೋಡಿ, ಈಕೆ ಅಂದ್ರೆ ಬ್ರಾಹ್ಮಣಿಕೆ. ಓಕೆ, ನಾವು ಈಕೆ ಅಂತ ಕರೆ ಬದಲು ಇಲ್ಲಿ ಏನಾಗುತ್ತೆ? ಈಕೆನ ಈ ತರ ಪ್ರೊನೌನ್ಸ್ ಮಾಡ್ಕೊಳ್ಳಿ. ಈಕೆ ಬ್ರಾಹ್ಮಣಿಕೆ, ಚೆಲುವಿಕೆ, ಗೌಡಿಕೆ, ಹೌದಾ? ಇವೆಲ್ಲವೂ ಕೂಡ ಹೋಗುತ್ತೆ ತದ್ದಿತಾಂತ ಭಾವನಾಮಕ್ಕೆ. ಈಕೆ ಬಂದವರು ತನು. ನೋಡಿ, ತನ್ನಲ್ಲಿ ತನ ತಗೊಳ್ರಿ. ತನ ಹೂ ಹಂಗೆ ಸಪ್ರೇಟ್ ಆಗಿಲ್ಲ. ತನ ನೋಡಿ, ದೊಡ್ಡತನ, ಜಾಣತನ, ಹುಡುಗತನ ಇವೆಲ್ಲವೂ ಕೂಡ ಏನಾಯ್ತು? ತನಕ್ ಬಂತು. ಹೂ ಸಂಪಟ ಬಂತು, ಹೂ ಉಳಿತು. ತನ್ನುನಲ್ಲಿ ತನ ತಾಂಡಿ ಹೂ ಉಳಿತು. ಯಾವುದು? ಪ್ರಮುಖವಾಗಿ ಕೆಂಪು, ಕಂಪು, ತೊದಲು, ಹೌದಾ? ಕುರುಡು, ಕಿವುಡು ಬಂತ. ಪಾ ಬರುತ್ತೆ. ಪಾ ಸಂಪಟ ಯಾವ್ದು ಬರುತ್ತೆ? ನೋಡಿ, ಬಿಳುಪು, ಕಪ್ಪು, ಇಂಪು. ಮಾ ಸಂಪಟ್ಟಂಗೆ ಜಾಣ್ಮೆ, ಇರಿಮೆ, ಪರ್ಮೆ ಇವೆಲ್ಲವೂ ಕೂಡ ಏನಾಗುತ್ತೆ? ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಆಗುತ್ತೆ. ನೋಡಿ, ಚೆಲುವಿಕೆ ಬಂತ, ಈಕೆ ಇದೆ. ಹಾಗೆ ನಿಮ್ಗೆ ಹೇಳಿದೆ ಇನ್ನೊಂದಿದೆ ತದ್ದಿತಾಂತ ನಾಮ ಸಂಪಟ್ಟಂತೆ. ಕುಂಬಾರ ಕನ್ನಡಿಗ ನಾಮಪದ ಸಂಪಟ್ಟಂತೆ. ತದ್ದಿತಾಂತ ನಾಮ ಸಂಪಟ್ಟಂತೆ ಕುಂಬಾರ ಕನ್ನಡಿಗ, ಗುಣವಂತ, ಛಲಗಾರ. ಇದು ಯಾವುದು ಸಂಪಟ್ಟಂತೆ? ತದ್ದಿತಾಂತ ನಾಮಕ ಸಂಪಟ್ಟಂತೆ. ಓಕೆನಾ? ಗುಣವಂತ, ಹೌದಾ? ಇದೇನಾಯ್ತು? ಇದು ಕೂಡ ಪ್ರಮುಖವಾಗಿ ತದ್ದಿತಾಂತ ನಾಮಕ ಸಂಪಟ್ಟಂತೆ ಉದಾಹರಣೆ ಆಯ್ತು. ಹೌದಾ? ಅನೇಕ ಬಾರಿ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಹಾಗೆ ನೋಡಿ, ಇಲ್ಲಿ ಪ್ರಮುಖವಾಗಿ ಚಂದ್ರನಂತೆ ತದ್ದಿತಾಂತ ಅವ್ಯಯಕ್ಕೆ ಸಂಪಟ್ಟಂತೆ. ಅಲ್ಲೂ ಹೇಳಿದೆ, ಸೀತೆಯಂತೆ ರಾಮನಿಗೋಸ್ಕರ ಮನೆಯ ತನಕ, ರಾಮನಿಗಾಗಿ ಊರವರೆಗೆ ತನ್ನ ಮಟ್ಟಿಗೆ ಓದಳು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಆ ಒಂದು ಹೇಳಿಕೆ ನೆನಪಿಟ್ಕೊಂಡ್ರೆ ಕಂಪ್ಲೀಟ್ಲಿ ತದ್ದಿತಾಂತ ಅವ್ಯಯಗಳೆಲ್ಲ ಕೂಡ ಬಂದ್ಬಿಡುತ್ತೆ. ಹೌದಾ? ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಅನೇಕ ಬಾರಿ ಕೇಳಿದ್ದಾರೆ. ಸೊ ನನ್ನ ಪ್ರಕಾರವಾಗಿ ಎಲ್ಲವೂ ಕೂಡ ನಿಮ್ಗೆ ಅರ್ಥ ಆಯ್ತು ಭಾವಿಸ್ತೀನಿ. ನೋಡಿ, ಇಲ್ಲಿ ಕೃದಂತ ನಾಮ ಕೂಡಿದ, ಕೃದಂತ ನಾಮ ಸಂಪೂರ್ಣ ಬರುತ್ತೆ. ಓಕೆ, ಇಲ್ಲಿ ತದ್ದಿತಾಂತ ನಾಮದ ಮೇಲೆ ಅನೇಕ ಬಾರಿ ಪ್ರಶ್ನೆ ಆಗಿದೆ. ಇಲ್ಲಿ ಚೆಲುವಿಕೆ ಆಯ್ಕೆ 2 ಇಸ್ ರೈಟ್ ಆನ್ಸರ್. ಕ್ಲಿಯರ್? ಆ ಸೆಂಟೆನ್ಸ್ ಹೇಳ್ಬೇಕು ನಿಮಗೆ, ತುಂಬಾ ಸರಳವಾಗಿದೆ. ಸೀತೆ ಗೊತ್ತಿದೆ. ಸೀತೆಯಂತೆ ರಾಮನಿಗೋಸ್ಕರ ಮನೆಯ ತನಕ, ರಾಮನಿಗಾಗಿ ಊರವರೆಗೆ ತನ್ನ ಮಟ್ಟಿಗೆ ಓದಳು. ಆ ಸ್ಟೇಟ್ಮೆಂಟ್ ನೆನಪಿಕೊಂಡ್ರೆ ತದ್ದಿತಾಂತ ಅವ್ಯಯ ಬಂತು. ಈಕೆ ತನುಪಮ ಬಂದ್ರೆ ತದ್ದಿತಾಂತ ಭಾವನಾಮ ಬಂತು. ಕುಂಬಾರ ಕನ್ನಡಿಗ, ಗುಣವಂತ, ಛಲಗಾರ ಬಂದ್ರೆ ತದ್ದಿತಾಂತ ನಾಮ ಬಂತು. ಇವುಗಳು ನೆನಪಿಟ್ಕೊಂಡು ಸಾಕು, ಈಜಿ ಆಗುತ್ತೆ. ಕ್ಲಿಯರ್? ಮುಂದೆ ಹೋಗೋಣ. ಉಪ್ಪಿಡು
ಉಪ್ಪಿಡು ನೋಡಿ 64% ಮಾತ್ರ ಸರಿ ಉತ್ತರ ಕೊಟ್ಟಿದ್ದಾರೆ. ಉಪ್ಪಿಡು ಇದು ಸುಲಭವಾಗಿದೆ. ಇದು ವೆಲ್ಕಮ್ ಟು ಲಡ್ಡು. ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತೀವಲ್ಲ, ಅದನ್ನ ವೆಲ್ಕಮ್ ಟು ಲಡ್ಡು ಮಾಡಿದ ಮೇಲೆ, ಯಾಕೆಂದ್ರೆ ಈಗ ವೆಲ್ಕಮ್ ಟು ಬಾಯಿ ಕೊಡೋಕ್ಕಾಗಲ್ಲ, ಪ್ರಾಕ್ಟೀಸ್ ಇಲ್ಲ. ಈಗ ನೇರವಾಗಿ ಆನ್ಸರ್ ಮಾಡ್ತಾರೆ. ಬಂದು ನೋಡಿ ಆನ್ಸರ್ ಮಾಡಿ. ಎಷ್ಟು ಜನ 100% ಆಗಬೇಕಿದು, 100% ಬರಬೇಕಿದು. ನೋಡಿ ಪ್ರಮುಖವಾಗಿ ಒಂದಿಷ್ಟು ನುಡಿಗಟ್ಟುಗಳನ್ನ ಕೇಳ್ತಾರೆ. ನುಡಿಗಟ್ಟುಗಳು ಸಂಪರ್ಕ ಅನೇಕ ಬಾರಿ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ. ಸೊ ಇಲ್ಲಿ ಉಪ್ಪಿಡು ಅಂತಂದ್ರೆ ಏನಂತ, ರುಚಿಕರ ಅಂತಲ್ಲ, ಕಾಪಾಡು ಅಂತ. ಉಪ್ಪಿಡು ಅಂದ್ರೆ ಕಾಪಾಡು, ಕಾಪಾಡು. ಆಯ್ಕೆ ಟು ಇಸ್ ರೈಟ್ ಆನ್ಸರ್. ಓಕೆನಾ? ಇವುಗಳ ಮೇಲೆ ಅನೇಕ ಬಾರಿ ಪ್ರಶ್ನೆಗಳನ್ನ ಕೇಳ್ತಾನೆ. ಅರ್ಥಚಂದ್ರ ಪ್ರಯೋಗ ಮಾಡು, ಕತ್ತು ಹಿಡಿದು ಹೊರ ಹಾಕು ಅಂತ. ಉತ್ಸವ ಮೂರ್ತಿ ಸೋಂಬೇರಿ ಅಂತ. ಮೂಗು ತೋರಿಸು ಅಂದ್ರೆ ಅಧಿಕ ಪ್ರಸಂಗ ಮಾಡು ಅಂತ. ಅದು ತಲೆ ಹಾಕು, ಮೂಗು ತೋರಿಸು, ಅಧಿಕ ಪ್ರಸಂಗ ಮಾಡು ಅಂತಾರೆ. ಹೌದಾ? ಸೊ ಇದನ್ನ ಬಿಟ್ರೆ ಅನೇಕ ರೀತಿ ಕೇಳ್ತಿರ್ತಾರೆ. ಆ ಒಂದು ವಾಕ್ಯಗಳಿಗೆ ಗಮನಿಸಿದಂತೆ ನಾವು ನೋಡಿ ಉತ್ತರವನ್ನು ಕೊಡಬಹುದು. ಸುಲಭವಾಗಿರುತ್ತೆ, ಮ್ಯಾಕ್ಸಿಮಮ್ ಸುಲಭವಾಗಿರುತ್ತೆ, ಇದಕ್ಕೇನು ಸಮಸ್ಯೆ ಆಗಲ್ಲ. ಮುಂದಿನ ಪ್ರಶ್ನೆ. ಸೊ ನನ್ನ ಪ್ರಕಾರ ಇದನ್ನ ಎಲ್ಲರೂ ಕೂಡ ಉತ್ತರವನ್ನು ಕೊಟ್ಟಬೇಕು. 100%, 72% ಕೊಟ್ಟಿದ್ದಾರೆ. ವೋಟಿಂಗ್ ಮಾಡಿ. ಯಾಕೆ ಕಡಿಮೆ ವೋಟಿಂಗ್ ಮಾಡ್ತಾ ಇರ್ತಾರೆ? ಇಷ್ಟೊಂದು ಜನ ಲೈವ್ ಇದ್ದಾರೆ. ಪಿಕ್ ಒಂದಿಷ್ಟು ಟಿಕ್ ಮಾಡಿಬಿಟ್ಟು ಮುಗಿತು. ಆಯ್ಕೆ ಟು ಇಸ್ ರೈಟ್ ಆನ್ಸರ್. ನಾಳೆ ಪರೀಕ್ಷೆ ಬರೆಯೋಣ. ನಾಳೆ ಪರೀಕ್ಷೆ ಬರೆಯೋಣ ಯಾವುದಕ್ಕೆ ಸಂಬಂಧಪಟ್ಟಿದೆ? ನಾಳೆ ಪರೀಕ್ಷೆ ಬರೆಯೋಣ ಯಾವುದು? ಇದು ಕೂಡ ಚೆನ್ನಾಗಿದೆ, ಈಸಾಗಿದೆ. ಇದು ಕೂಡ ವೆಲ್ಕಮ್ ಟು ಲಡ್ಡು. ಇಂಥವೆಲ್ಲ ಬಂದ್ಬಿಟ್ರೆ ನಿಮ್ಗೆ ಈಸಿ ಆಗ್ಬಿಡುತ್ತೆ. ವೆಲ್ಕಮ್ ಟು ಲಡ್ಡು ಯಾವ ಸರಿ? ನೋಡಿ ಪ್ರಮುಖವಾಗಿ ಇವುಗಳ ಬಗ್ಗೆ ಅನೇಕ ಬಾರಿ ಚರ್ಚೆನೂ ಆಗಿದೆ, ಪ್ರಸ್ತಾಪವನ್ನು ಮಾಡಿದ್ದೇವೆ. ವಿದ್ಯಾರ್ಥಕ, ನಿಷೇಧಾರ್ಥಕ, ಪ್ರಶ್ನಾರ್ಥಕ, ಸಂಭವನಾರ್ಥಕ. ನೋಡಿ ವಿದ್ಯಾರ್ಥಕ ಅಂದ್ರೆ ಅಪ್ಪಣೆ, ಆಜ್ಞೆ. ಹೌದಾ? ಒಂದಿಷ್ಟು ಅಪ್ಪಣೆ ಇರುತ್ತೆ, ಆಜ್ಞೆ ಇರುತ್ತೆ. ಇವುಗಳು ಸಂಪರ್ಕಕ್ಕೆ ಸುಮಾರು ಬಾರಿ ಚರ್ಚೆಯನ್ನು ಮಾಡಿದ್ವಿ. ವಿದ್ಯಾರ್ಥಿಗೆ ಸಂಪರ್ಕಂತೆ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಿಮಗೆ ಈ ಒಂದು ಏನೋ ಸಂಭವನಾರ್ಥಕ ಆಗಿರಲಿ, ನಿಷೇಧಾರ್ಥಕ ಆಗಿರಲಿ 100% ಬರುತ್ತೆ. ಹೌದಾ? ಅಪ್ಪಣೆ, ಆರೈಕೆ, ಮತ್ತೆ ಆಶೀರ್ವಾದ, ಶಾಪ, ಹಾಳಾಗಿ ಹೋಗಲಿ, ಅವನಿಗೆ ಜಯವಾಗಲಿ, ನೀವು ಒಳಗೆ ಬನ್ನಿ, ಅಪ್ಪಣೆ ಕೊಡುವಂಥದ್ದು. ಈ ರೀತಿ ಬಂದವೆಲ್ಲ ಕೂಡ ವಿದ್ಯಾರ್ಥಕ ಆಗುತ್ತೆ. ನಿಷೇಧಾರ್ಥಕ ಅಂದ್ರೆ ಕೆಲಸ ಆಗೋದಿಲ್ಲ, ಅಲ್ಲಿ ಅನುಧಾತು ಇರುತ್ತೆ. ನೋಡಿ ಇಲ್ಲಿ ವಿದ್ಯಾರ್ಥಕದಲ್ಲಿ ಅಲ್ಲಿ ಒಳ್ಳೇದಾಗಲಿ ಅಲ್ಲಿ ಅಂತ ಬರುತ್ತೆ, ಆಖ್ಯಾತ ಪ್ರತ್ಯಯ. ನಿಷೇಧಾರ್ಥಕ ಅನು ಬರುತ್ತೆ. ಅನು ಅಂದ್ರೆ ಮಾಡನು, ತಿನ್ನನು, ನೋಡನು ಅಂತ ಬರುತ್ತೆ. ಪ್ರಶ್ನಾರ್ಥಕ ತಮಗೆಲ್ಲ ಗೊತ್ತೇ ಅಂತ ಪ್ರಶ್ನೆ ರೂಪದಲ್ಲಿರುತ್ತೆ. ಸಂಭವನಾರ್ಥಕ ಏನಾಗುತ್ತೆ ಇಲ್ಲಿ ಪ್ರಮುಖವಾಗಿ ಊಹೆ. ಬಂದಾನು, ಬಾಳಿಯಾನು, ಮತ್ತೆ ಹೇಳಿದ್ರೆ ನಿಮಗೆ ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ರೆ ಸಂಭವನಾರ್ಥಕ ಕ್ರಿಯಾಪದ. ಪ್ರಶ್ನೆ ಆಗಿದೆ, ಆಯ್ತಾ? ವೆರಿ ಇಂಪಾರ್ಟೆಂಟ್ ಎಲ್ಲವೂ ಕೂಡ. ಸೊ ದಟ್ ಇಲ್ಲಿ ನಾಳೆ ಪರೀಕ್ಷೆ ಬರೆಯೋಣ. ಓಕೆ, ಏನಾಯ್ತು ಇಲ್ಲಿ? ಬರೆಯೋಣ ಉದ್ದೇಶ. ನಾಳೆ ಆಯ್ತಲ್ಲ? ಆಯ್ಕೆ ಯಾವ ಸರಿ ಆಗುತ್ತೆ? ಬರೆಯೋಣ ಏನಾಗುತ್ತೆ? ಬರೆಯೋಣ ಇಲ್ಲಾಗುತ್ತೆ. ನೋಡಿ ಇಲ್ಲಾಗುತ್ತೆ. ಸ್ವಲ್ಪ ಆಪ್ಷನ್ಸ್ ಅಲ್ಲಿ ನಾವು ಗಮನಿಸಬಹುದು. ನಾಳೆ ಪರೀಕ್ಷೆ ಬರೆಯೋಣ ಅನ್ನೋದು ಕೂಡ ವಿದ್ಯಾರ್ಥಿ ರೂಪ ಬರುತ್ತೆ. ಬರೆಯೋಣ, ಅದು ಬರೆಯಲಿ ಅನ್ನೋದು ಕೂಡ ಬರುತ್ತೆ. ಬಟ್ ಆದ್ರೆ ಮ್ಯಾಕ್ಸಿಮಮ್ ಏನಾಗುತ್ತೆ? ಬರೆಯೋಣ, ಬರೆದ್ರು ಬರೋದು, ಬಿಟ್ಟರು ಬಿಡೋದು. ಹಾಗಾಗಿ ಸಂಭವನಾರ್ಥಕ ರೂಪ ಆಯ್ಕೆ 4. ಸಂಭವನಾರ್ಥಕ. ಹೌದಾ? ಕ್ಲಿಯರ್ ಆಯ್ತಲ್ಲ? ಸೊ ಈ ರೀತಿ ಒಂದಿಷ್ಟು ನೋಡಬೇಕಾಗುತ್ತೆ. ಬರೆಯೋಣ ಅದು ಕೂಡ ಆಗುತ್ತೆ. ಬರೆಯೋಣ ರೈಟ್, ಇದು ಕೂಡ ಆಗುತ್ತೆ. ಬರೆಯೋಣ ಅಂತಂದ್ರೂ ಕೂಡ ಏನಾಗುತ್ತೆ? ಒಂದಿಷ್ಟು ಅದು ಸಂಭವನಾರ್ಥಕ ಬರುತ್ತೆ, ದೀರ್ಘ ಐತೆ. ರೈಟ್, ಕ್ಲಿಯರ್ ಆಯ್ತಲ್ಲ? ಆಯ್ಕೆ ಬರೆಯೋಣ ಸಂಭವನಾರ್ಥಕ. ಕ್ಲಿಯರ್? ಎಸ್. ಮುಂದಿನ ಪ್ರಶ್ನೆ. ಎಸ್, ಮರವನೇರಿದ ಮರ್ಕಟನಂತೆ. ಇದು ಕೂಡ ಇಂಪಾರ್ಟೆಂಟ್, ಅನೇಕ ಬಾರಿ ಪ್ರಶ್ನೆ ಆಗಿದೆ. ಲಾಸ್ಟ್ ಟೈಮು ಇದರ ಮೇಲೆ ಪ್ರಶ್ನೆ ಆಗಿತ್ತು. ಇಲ್ಲಿ ಪ್ರಮುಖವಾಗಿ ಒಂದಿಷ್ಟು ಏನು ಅಲಂಕಾರಗಳ ಮೇಲೆ, ಛಂದಸ್ಸಿನ ಮೇಲೆ ಇತ್ತೀಚೆಗೆ ಪ್ರಶ್ನೆಗಳು ಬರ್ತಾ ಇದೆ. ಅಡ್ವಾನ್ಸ್ ಲೆವೆಲ್ಗೆ ಪ್ರಶ್ನೆಗಳು ಬರ್ತಾ ಇವೆ. ಸಿಂಪಲ್ ಆಗಿದೆ, ಹೇಳಿ. ವೆರಿ ಗುಡ್. ನೋಡಿ, ಮರವನೇರಿದ ಮರ್ಕಟನಂತೆ ಅನೇಕ ಬಾರಿದ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ. ಯಾವ ಸರಿಯಾಗಿದೆ? ಎಕ್ಸಾಕ್ಟ್ಲಿ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಇಲ್ಲಿ ಪ್ರಮುಖವಾಗಿ ಅಂತೆ ಅಂತ ಬಂತು. ಅಂತೆ ಅಂತ ಬಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅಲ್ಲಿ ಪ್ರಮುಖವಾಗಿ ಉಪಮಾಲಂಕಾರ ಅಂತ. ಇದ್ರ ಮೇಲೆ ಸುಮಾರು ಟೈಮ್ ನಾವು ಡಿಸ್ಕಷನ್ ಮಾಡಿದ್ದೇವೆ. ಉಪಮಾಲಂಕಾರ ಆಗಿರಲಿ, ಜೊತೆಗೆ ಪ್ರಮುಖವಾಗಿ ಬರುತ್ತದೆ ಉಪಮಾಲಂಕಾರ ಜೊತೆಗೆ ಅನೇಕ ರೀತಿಯ ನಾವು ಅದರಲ್ಲೂ ಕೂಡ ಏನೋ ವೃತ್ತಗಳು ಬರ್ತಾ ಹೋಗುತ್ತೆ. ಇವೆಲ್ಲವೂ ಕೂಡ ಮುಂದೆ ಹೇಳ್ತೀನಿ. ಪ್ರಮುಖವಾಗಿ ಅದ್ರ ಮೇಲೆ ಪ್ರಶ್ನೆ ಹೇಳ್ತೀನಿ. ಸೊ ಇಲ್ಲಿ ಮರವನೇರಿದ ಮರ್ಕಟನಂತೆ ಅನ್ನೋದು ಕೂಡ ಉಪಮಾಲಂಕಾರದಲ್ಲಿ 2 ರೀತಿ ನೋಡ್ತೀವಿ ನಾವು. ಓಕೆನಾ? ಅದು ಪ್ರಮುಖವಾಗಿ ಪೂರ್ಣೋಪಮ ಬರುತ್ತೆ, ಮತ್ತೆ ಲುಪ್ತೋಪಮ. ಅಂದ್ರೆ ಪೂರ್ಣವಾಗಿ ಅಲ್ಲಿ 4 ಕೂಡ ಇರಬೇಕು. ಅಂದ್ರೆ ಉಪಮಾನ ಇರಬೇಕು, ಉಪಮಾ ವಾಚಕ ಇರಬೇಕು, ಉಪಮೇಯ ಇರಬೇಕು, ಸಮಾನ ಧರ್ಮ ಇರಬೇಕು. ಎಲ್ಲವೂ ಕೂಡ ಇತ್ತು ಅಂದ್ರೆ ಅದೇನಂತೀವಿ? ಪೂರ್ಣೋಪಮ ಅಲಂಕಾರ. ಆ 4ರಲ್ಲಿ ಯಾವ್ದು ಒಂದು ಮಿಸ್ ಆಗಿತ್ತಂದ್ರೆ ಲುಪ್ತೋಪಮ ಅಲಂಕಾರ ಅಂತ ಕರಿತೀವಿ. ಲುಪ್ತೋಪಮ ಅಲಂಕಾರ. ಓಕೆನಾ? ಇಲ್ಲಿ ಮರವನೇರಿದ ಮರ್ಕಟನಂತೆ ಇಲ್ಲಿ ಯಾರಿಗೆ ಹೋಲಿಕೆ ಮಾಡಲಿಕ್ಕೆ ಗೊತ್ತಿಲ್ಲ. ಇದು ಲುಪ್ತೋಪಮ ಯಾರು ಅನ್ನೋದು ಗೊತ್ತಿಲ್ಲ. ವೆರಿ ಇಂಪಾರ್ಟೆಂಟ್. ನೋಡಿ, ಬದುಕು ಕಾಮನ ಬಿಲ್ಲಿನಂತೆ, ಅದು ಕೂಡ ಲುಪ್ತೋಪಮ ಅಲಂಕಾರ. ಈ ರೀತಿ ಅನೇಕ ಪದಗಳು ಬರ್ತವೆ. ಅಲ್ಲಿ 3ನೇ ವ್ಯಕ್ತಿ ಯಾರು ಹೇಳಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಓಕೆನಾ? ಇಲ್ಲಿ ಪ್ರಮುಖವಾಗಿ ನೋಡಿ, ಉಪಮೇಯ ಉಪಮಾನಗಳನ್ನ ಕಂಡುಹಿಡಬೇಕಾದ್ರೆ ತುಂಬಾ ಸಿಂಪಲ್ ಆಗಿ ಹೇಳಿದೆ. ಈಗ ನೋಡಿ, ಒಂದು ಉದಾಹರಣೆ ಕೊಡ್ತೀನಿ, ಯಾಕಂದ್ರೆ ಇದ್ರ ಮೇಲೆ ಅನೇಕ ಜನ ಪ್ರಶ್ನೆಗಳನ್ನ ಕೇಳ್ತಿರ್ತೀರಾ. ಮತ್ತೆ ಪ್ರಮುಖವಾಗಿರುವಂತಹ ಒಂದಿಷ್ಟು ಮಾಹಿತಿ ಇಲ್ಲಿ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. ರಶ್ಮಿಯ ಮುಖ ಚಂದ್ರನಂತೆ ಹೊಳೆಯುತ್ತದೆ. ಇಲ್ಲಿ ಉಪಮೇಯ ಯಾವುದು? ಉಪಮೇಯ ಪ್ರಶ್ನೆ ಆಗ್ತದೆ. ಉಪಮಾನ, ಉಪಮವಾಚಕ, ಸಮಾನ ಧರ್ಮ. ನೋಡಿ, ಉಪಮೇಯ ಅಂದ್ರೆ ಏನು? ಪ್ರಮುಖವಾಗಿ ಹೋಲಿಕೆಗೆ ಒಳಪಡುವ ವಸ್ತು. ಹೋಲಿಕೆ ನೋಡಿ, ಇಲ್ಲೇನಾಗುತ್ತೆ? ಹೋಲಿಕೆ ಒಳಪಟ್ಟಿರೋದು ರಶ್ಮಿಯ ಮುಖ.
ಅಲ್ವಾ? ರಶ್ಮಿಯ ಮುಖ, ಇಲ್ಲಿ ಹೋಲಿಕೆಗೆ ಒಳಪಡುವಂತಹ ವಸ್ತು ಉಪಮೇಯವಾಗುತ್ತದೆ. ಓಕೆನಾ? ಹೋಲಿಸಲು ಒಂದಿಷ್ಟು ಹೊರಗಿನಿಂದ ತಂದಿರುವಂತಹ ವಸ್ತು ಯಾವುದು? ಚಂದ್ರನಂತೆ, ಚಂದ್ರ, ಚಂದ್ರ ಉಪಮಾನ. ಇಲ್ಲಿ ರಶ್ಮಿಯ ಮುಖ. ಉಪಮವಾಚಕ ಅಂತೆ, ಅಂತೆ. ಸಮಾನ ಧರ್ಮ ಹೊಳೆಯುತ್ತದೆ ಇದೆ, ಹೊಳೆಯುತ್ತದೆ ಇದೆ. ಹೌದಾ? ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿಯಾಗಿ ಏನ್ ಮಾಡ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಉಪಮಯ ಯಾವುದು, ಉಪಮವಾಚಕ ಯಾವುದು, ಇದ್ರ ಮೇಲೆ ಅನೇಕ ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಓಕೆನಾ? ಸೊ ಅಂತೆ ಅಂತ ಬಂದ ತಕ್ಷಣ ನಮಗೆ ಗೊತ್ತಾಗುತ್ತೆ. ಇಲ್ಲಿ ರೂಪಕಲಂಕಾರಕ್ಕೆ ಲಾಸ್ಟ್ ಟೈಮ್ ಕೇಳಿದ್ದು ಯಾವುದು? ಮಾರಿ ಗೌತಣವಾಯಿತು ನಾಡಿನ ಭಾರತವು, ಮಾರಿ ಗೌತಣವಾಯಿತು ನಾಡಿನ ಭಾರತವು ಅನೇಕ ಬಾರಿ ಪ್ರಶ್ನೆ ಆಗಿದೆ. ಮನೆಯ ಮಂತ್ರಾಲಯ, ಉಪಮೇಯ, ಉಪಮಾನ ಎರಡು ಒಂದೇ ಅಂತ ಹೇಳ್ತಾ ಹೋಗುತ್ತೆ. ಹೌದಾ? ಹಾಗೆ ಅವಳು ಸಾಕ್ಷಾತ್ ಸರಸ್ವತಿ, ಅವಳು ಚಂದ್ರಮುಖಿ, ಜೀವನ ಸಂಗ್ರಾಮ ಇವೆಲ್ಲವೂ ಕೂಡ ರೂಪಕಲಂಕಾರಕ್ಕೆ ಉದಾಹರಣೆ. ಉತ್ಪ್ರೇಕ್ಷೆ ಅಂದ್ರೆ ತುಂಬಾ ಹೇಳಿದ್ವಲ್ಲ, ಲೈಕ್ ಹೋಲಿಸಿ ಕಲ್ಪಿಸಿ ವರ್ಣಿಸುತ್ತದೆ. ಓಕೆನಾ? ಹೇಳ್ತೀವಲ್ಲ, ಶಿವರಾಮ ಕಾರಂತರು ಮಾತನಾಡಲು ತೊಡಗಿದರೆ ಒಂದು ಗ್ರಂಥಾಲಯಕ್ಕೆ ಬಾಯಿ ಬಂದಂತೆ. ಅದು ಸಾಧ್ಯ ಇಲ್ಲ, ಬಟ್ ಆದ್ರೆ ತುಂಬಾ ವರ್ಣನೆ ಮಾಡುತ್ತದೆ, ಕಲ್ಪಿಸಿ ವರ್ಣನೆ ಮಾಡುತ್ತದೆ. ಹೌದಾ? ಗಗನಚುಂಬಿ ಕಟ್ಟಡಗಳು ಆಕಾಶವನ್ನ ಚುಂಬಿಸುತ್ತವೋ ಎನ್ನುವಂತೆ ತೋರುತ್ತಿತ್ತು, ಅದು ಕೂಡ ಅಷ್ಟೇ. ಆಕಾಶದಲ್ಲಿ ಕಾರ್ಮೋಡಗಳು ಮದವೇರಿದ ಗಜಗಳಂತೆ ಅಥವಾ ಮದವೇರಿದ ಆನೆಗಳಂತೆ ಚಲಿಸುತ್ತಿದ್ದವು, ಇದು ಕೂಡ ಅಷ್ಟೇ ಉತ್ಪ್ರೇಕ್ಷ ಅಲಂಕಾರ. ದುಷ್ಟಾಂತ ಅಲಂಕಾರ ತಮಗೆಲ್ಲ ಗೊತ್ತಿದೆ, ಬಿಂಬ ಪ್ರತಿಬಿಂಬದ ರೂಪದಲ್ಲಿ ಇರ್ತವೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಸ್ವಲ್ಪ ಗಾದೆಯ ಮಾದರಿ ಇರ್ತಾ ಹೋಗ್ತವೆ. ಹೌದಾ? ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಇವೆಲ್ಲವೂ ಕೂಡ ಸುಮಾರು ಬಾರಿ ಚರ್ಚೆ ಮಾಡಿದ್ದೇವೆ, ಇಂಪಾರ್ಟೆಂಟ್ ಇದೆ. ಶ್ಲೇಷ ಅಲಂಕಾರ ಎರಡರ್ಥವನ್ನು ಕೊಡುತ್ತದೆ. ಶ್ಲೇಷ ಅಲಂಕಾರ, ಓಕೆನಾ? ತಂದೆ ನೀನೇನು ತಂದೆ, ನೋಡಿ, ತಂದೆ ನೀನೇನು ತಂದೆ, ತಂದೆ ನೀನೇನು ತಂದೆ, ನೋಡಿ ಎರಡು ಕೂಡ ತಂದೆನೆ. ಅದೇ ನಾವು ಪ್ರನೌನ್ಸ್ ಮಾಡ್ಬೇಕಾದ್ರೆ ಬೇರೆ ತಂದೆ, ತಂದೆ ನೀನೇನು ತಂದೆ. ಇಲ್ಲೇನಾಗುತ್ತೆ, ತಂದೆ ನಮಗೆ ತಂದೆನೂ ಆಗುತ್ತೆ, ಏನ್ ತಂದೆ ನೀನು ಅನ್ನೋದು ಅರ್ಥ ಆಗುತ್ತೆ. ಈ ರೀತಿಯಾಗಿ ಅಂದ್ರೆ ನಾನಾರ್ಥವನ್ನು ಕೊಡ್ತಾ ಇರುತ್ತೆ, ನಾನಾರ್ಥ. ಹೌದಾ? ಇದು ನಮಗೆ ಲಾಸ್ಟ್ ಟೈಮ್ ಹೇಳಿದೆ ಒಂದು ಸಾಂಗ್ ಅನ್ನು ಕೂಡ. ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ನೀನಲ್ಲ. ಹೌದಾ? ಅದನ್ನ ಹೇಳಿದೆ, ನೆನಪಿದ್ಯಾ? ನೆನಪಿದ್ಯಾ? ನೋಡಿ, ನೀನಲ್ಲ, ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ನೋಡಿ, ನಲ್ಲ ನಲ್ಲ ಅನ್ನೋದು ನಲ್ಲ ಅದು ಪ್ರೇಯಸಿ ಬರುತ್ತೆ, ನಲ್ಲ ನೆಗೆಟಿವ್ ಬರುತ್ತೆ, ಈ ರೀತಿ. ಅದು ಸಾಂಗ್ ಕೂಡ ಅಷ್ಟೇ. ಅದಕ್ಕೆ ಅದು ಕೂಡ ಏನಾಗುತ್ತೆ, ಶೇಷಾಲಂಕಾರ, ಶೇಷಾಲಂಕಾರ ಅನೇಕ ಬಾರಿ ಹೇಳಿದ್ದೇವೆ. ಸೊ ಇಲ್ಲಿ ಏನಾಗುತ್ತೆ, ಆಯ್ಕೆ ಒಂದು ಸರಿಯಾಗಿದೆ. ಸ್ವಲ್ಪ ಎಕ್ಸ್ಪ್ರೆಷನ್ ಜಾಸ್ತಿ ಆಯ್ತು ಅಂತ ಭಾವಿಸ್ತೀನಿ, ಇರಲಿ ಕಂಟ್ರೋಲ್ ಮಾಡೋಣ. ಮುಂದೆ ಜಾಸ್ತಿ ಆಯ್ತಾ ಎಕ್ಸ್ಪ್ರೆಷನ್ಸ್? ಇಲ್ಲ, ಕಡಿಮೆ ಮಾಡ್ಬೇಕಾ? ಇಲ್ಲ ಇಲ್ಲ, ಎಷ್ಟು ಇರ್ಲಿ ಅಂದ್ರೆ ಇರ್ಲಿ. ಓಕೆ, ಬೇಡ ಸರ್, ಎಕ್ಸ್ಪ್ರೆಷನ್ ಜಾಸ್ತಿ ಆಗ್ತಿದೆ ಅಂದ್ರೆ ಕಮ್ಮಿ ಮಾಡ್ಬೇಕಾರೆ. ಯಾಕಂದ್ರೆ ಕೊನೆಯ ಕ್ಷಣ ತಯಾರಿ. ಈ ಒಂದು ವಿಡಿಯೋ ಬಿಟ್ಟರೆ ಮತ್ತೆ ಕನ್ನಡ ಗ್ರಾಮರ್ ಮಾಡಲ್ಲ, ಕನ್ನಡ ಗ್ರಾಮರ್ ಆಗಿರಲಿ, ಬೋಧಶಾಸ್ತ್ರ ಆಗಿರಲಿ ಮಾಡಲ್ಲ. ಆ ಕಾರಣಕ್ಕೋಸ್ಕರ ಸ್ವಲ್ಪ ಲಾಸ್ಟ್ ವಿಡಿಯೋ ಯಾವುದು ಟಿಟಿಗಿಂತ ಮುಂಚೆ, ಆ ಕಾರಣಕ್ಕೋಸ್ಕರ ಸ್ವಲ್ಪ ನಿಮಗೆ ಒತ್ತಿ ಹೇಳ್ತೇನೆ ಅಷ್ಟೇ. ಎಸ್, ನೋಡಿ ಮುಂದೆ. ಕೋಟೆಯ ಒಳಗಡೆ ಶತ್ರುಗಳು ನುಗ್ಗಿದ್ದಾರೆಂಬ ಸುದ್ದಿಯನ್ನು ಕೇಳಿ ಜನಗಳು ತಲ್ಲಣಗೊಂಡರು, ತಲ್ಲಣಗೊಂಡರು, ತಲ್ಲಣಗೊಂಡರು. ವೆರಿ ವೆರಿ ಇಂಪಾರ್ಟೆಂಟ್. ವಾಕ್ಯಗಳ ಮೇಲೆ ಒಂದಿಷ್ಟು ಪ್ರಶ್ನೆ, ವಾಕ್ಯಗಳ ರಚನೆ ಮೇಲೆ ಅನೇಕ ಬಾರಿ ಪ್ರಶ್ನೆ ಆಗಿದೆ. ವಾಕ್ಯಗಳ ರಚನೆ ನೋಡಿ, ತುಂಬಾ ಸಿಂಪಲ್ ಆಗಿರ್ತೀನಿ ನಿಮಗೆ. ತುಂಬಾ ಸಿಂಪಲ್ ಆಗಿರ್ತೀನಿ. ಏನ್ ಸರ್ ಸಿಂಪಲ್ ಅಂದ್ರೆ, ಸಾಮಾನ್ಯ ವಾಕ್ಯ ಯಾವಾಗಲೂ ಕೂಡ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಇರ್ತದೆ, ಸ್ವತಂತ್ರವಾಗಿ ನಿಲ್ಲುವಂತ ಒಂದು ವಾಕ್ಯ. ಆದ್ರೆ ಅಲ್ಲಿ ಹೇಳ್ತೀನಿ ಸ್ವಲ್ಪ ನಿಮಗೆ ಎಲ್ಲಿ ಸಮಸ್ಯೆ ಉಂಟಾಗುತ್ತೆ ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಫೋರ್ ದಟ್ ನಾನು ಸ್ವಲ್ಪ ಮಾಹಿತಿನ ಕೊಟ್ಬಿಡ್ತೀನಿ. ಸಂಯುಕ್ತ ವಾಕ್ಯಗಳನ್ನ ಅಥವಾ ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಇಲ್ಲಿ ಬಳಿಕ, ಬಳಿಕ, ಆದ್ದರಿಂದ, ಓಕೆನಾ, ಆಗ, ಆಗ, ಆದರೆ, ಈ ತರ ಒಂದಿಷ್ಟು ಬರ್ತಾ ಹೋಗ್ತಾ ನಮಗೆ ಒಂದಿಷ್ಟು ಏನು ಕಂಜಂಕ್ಷನ್ ಬರ್ತಾ ಹೋಗ್ತವೆ. ಓಕೆನಾ? ಸೊ ಕೆಲವೊಂದಿಷ್ಟು ಈ ತರ ಪದಗಳು ಬರ್ತಾ ಹೋಗುತ್ತೆ. ಅಂದ್ರೆ ಬಳಿಕ, ಆದ್ದರಿಂದ, ಆದರೆ ನಾವು ಹೇಳ್ತೀವಿ. ಭೀಮನು ಬಲಶಾಲಿಯಾಗಿದ್ದನು, ಆದ್ದರಿಂದ ಕೀಚಕನನ್ನು ಕೊಂದನು, ಈ ತರ. ಓಕೆನಾ? ಮಿಶ್ರ ವಾಕ್ಯದಲ್ಲಿ ಪ್ರಮುಖವಾಗಿ ನೋಡಿ, ಮಿಶ್ರ ವಾಕ್ಯದಲ್ಲಿ ಏನಾಗುತ್ತೆ ಅಂದ್ರೆ ಎಂದು, ಎಂದು, ಎಂಬ ಅಂತ ಪದಗಳು ಬರ್ತವೆ. ನೋಡಿ, ಇಲ್ಲಿ ಕೋಟೆ ಒಳಗಡೆ ಶತ್ರುಗಳು ನುಗ್ಗಿದ್ದರೆಂಬ, ಎಂಬ ಹೇಳಿದೆ, ಎಂದು, ಎಂಬ ಅಂತ ಪದಗಳು ಬರ್ತವೆ, ಬಂತು. ಓಕೆನಾ? ಎಂದು, ಎಂಬ ಅಂತ ಪದಗಳು ಬರ್ತವೆ, ಅದು ಬಂತು ಅಂದ್ರೆ ಅದು ಮಿಶ್ರ ವಾಕ್ಯವಾಗಿರ್ತದೆ, ಮಿಶ್ರ ವಾಕ್ಯ ಆಗುತ್ತೆ. ಕ್ಲಿಯರ್? ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಸಾಮಾನ್ಯ ವಾಕ್ಯ ಹೇಗೆ ಸರ್? ಸಾಮಾನ್ಯ ವಾಕ್ಯ ಹೇಳಿದೆ, ಈಗ ಮಕ್ಕಳು ಆಟವನ್ನು ಆಡಿದ್ರು, ತುಂಬಾ ಸಿಂಪಲ್ ಆಗಿದೆ, ಸಾಮಾನ್ಯ ವಾಕ್ಯ ಆಯ್ತು. ಆದ್ರೆ ನೋಡಿ, ರಾಹುಲ ಮತ್ತು ರಮ್ಯಾ ಶಾಲೆಗೆ ಹೋದ್ರು ಅಂದ್ರೆ ಇಲ್ಲಿ ಮತ್ತೊಂದು ಬಂದ್ಬಿಡ್ತು. ನಾವು ಈ ಮತ್ತೊಂದು ನೋಡ್ಬಿಟ್ಟು ಏನಾಗುತ್ತೆ, ತಲೆ ಗಿರ್ ಅಂದ್ಬಿಟ್ಟು ಸಂಯೋಜಿತ ವಾಕ್ಯ ಅಂತ ಹಾಕ್ಬಿಡ್ತೀವಿ. ನೋಡಿ, ಇಲ್ಲಿ ಏನಾಗುತ್ತೆ, ಸಂಯೋಜಿತ ವಾಕ್ಯ ಆಗಲ್ಲ, ಅದು ಸಾಮಾನ್ಯ ವಾಕ್ಯ ಆಗುತ್ತೆ. ಇಲ್ಲಿ ನಾಮಪದಗಳು ಎರಡಿರ್ಬೋದು, ಆದ್ರೆ ಒಂದೇ ಪೂರ್ಣ ಕ್ರಿಯಾಪದ ಇದೆ, ಮತ್ತೆ ಸಂಪೂರ್ಣವಾಗಿ ಸ್ವತಂತ್ರ ವಾಕ್ಯ ಅಲ್ವಾ? ಮತ್ತು ಅಂತ ಕೊಟ್ಬಿಡ್ತಾನೆ, ಮತ್ತು ಅಂತ ಬಂದ ತಕ್ಷಣ ಮುಗಿತು ಸಂಯೋಜಿತ ವಾಕ್ಯ ಅಂತ. ಇಲ್ಲಿ ಸಮಸ್ಯೆ ಆಗುತ್ತೆ, ಇಂಥ ಒಂದು ಸಮಸ್ಯೆ ಆಗುತ್ತೆ. ಮತ್ತೊಂದು ಬರುತ್ತೆ, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ. ನೋಡಿ, ಇದು ಕೂಡ ಪ್ರಶ್ನೆ ನನಗೆ ಲಾಸ್ಟ್ ಟೈಮ್ ಡಿಸ್ಕಷನ್ ಮಾಡಿದಾಗ ಹೇಳಿದೆ. ಹಬ್ಬಿ ವಿಶ್ವೇಶ್ವರ ಪಾಠಕ್ರವರು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತಾಯಿತು. ಸೆಂಟೆನ್ಸ್ ತುಂಬಾ ದೊಡ್ಡದಾಗಿದೆ. ಇದು ಸಾಮಾನ್ಯ ವಾಕ್ಯ ಅಲ್ವೇ ಅಂತ ಡಿಸೈಡ್ ಆಗ್ತದೆ. ಅದು ಕೂಡ ಸಾಮಾನ್ಯ ವಾಕ್ಯನ. ಅಲ್ಲಿನ ತಗೋತ ಒಂದಿಷ್ಟು ಅಲ್ಲಿ ಅಬ್ಬಿ ಬೀರಿ ಅನ್ನೋದು ಸಾಪೇಕ್ಷ ಕ್ರಿಯಾಪದ ಮತ್ತು ಒಂದು ಪೂರ್ಣ ಕ್ರಿಯಾಪದ ಇರುತ್ತೆ. ಓಕೆ, ಅಲ್ಲಿ ಆದ್ದರಿಂದ ಅಂತ ಬಂದಿಲ್ಲ, ಅದ್ರಲ್ಲಿ ಆದ್ದರಿಂದ ಇಲ್ಲ, ಬೇರೆ ಯಾವ್ದಿರಲ್ಲ, ಪೂರ್ಣ ಕ್ರಿಯಾಪದ ಇರುತ್ತೆ. ಬಟ್ ಅಬ್ಬಿ ಬೀರಿ ಅಂತ ಕೆಲವೊಂದಿಷ್ಟು ವಾಕ್ಯಗಳೇನಾಗಿರುತ್ತೆ ಆಡ್ ಆಗಿರುತ್ತೆ ಅಷ್ಟೇ, ಅದು ಪೂರ್ಣ ಕ್ರಿಯಾಪದ ಆಯ್ತಲ್ಲ. ಸೊ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಎಂಬ ಅಂತ ಪದ ಬಂತು, ಇದು ಮಿಶ್ರವಾಕ್ಯ. ಎಂಬ, ಎಂದು ಅಂತ ಬಂದ್ರೆ ಅದು ಮಿಶ್ರವಾಕ್ಯ ಆಗುತ್ತೆ. ಕ್ಲಿಯರ್ ಆಯ್ತಾ? ಮುಂದೆ ಹೋಗೋಣ. ಮತ್ತೊಂದು ಇಂಪಾರ್ಟೆಂಟ್ ನೋಡಿ, ಇದು ಕೂಡ ತುಂಬಾ ಜನ ತಪ್ಪು. ಕೇವಲ 40% ಮಾತ್ರ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ಬರೇ 40%. ಯಾಕೆ? ಇದ್ರ ಬಗ್ಗೆ ಸುಮಾರು ನಾನು ಡಿಸ್ಕಷನ್ ಮಾಡಿದ್ದೇನೆ, ಆದ್ರೂ ಕೂಡ ಬರೇ 40% ಮೆಂಬರು ತಪ್ಪು ಉತ್ತರವನ್ನು ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೇಳಿ. ವೆರಿ ಗುಡ್. ನೋಡಿ, ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಕೂಡ ಇಂಪಾರ್ಟೆಂಟ್ ಇದೆ. ಪ್ರಮುಖವಾಗಿ ಪೋಲ್ ಬಂತು, ಹೇಳಿ
ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತೀವಿ ಅನೇಕ ಬಾರಿ ಪ್ರಶ್ನೆ ಆಗಿದೆ. ಇದು ಕೂಡ ವಾಕ್ಯಗಳ ರಚನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಗಿದೆ. ಹಾ, ವೆರಿ ಗುಡ್, ವೆರಿ ಗುಡ್. ನೋಡಿ, ಅಲ್ಪ ವಿರಾಮ, ಅರ್ಧ ವಿರಾಮ, ಪೂರ್ಣ ವಿರಾಮ, ವಾಕ್ಯ ವಿಶ್ಲೇಷಣೆ ಇವೆಲ್ಲವೂ ಕೂಡ ಪ್ರಶ್ನೆಗಳಾಗಿರುತ್ತೆ ಒಂದಲ್ಲ ಒಂದು ಬಾರಿ. ಅಲ್ಪ ವಿರಾಮ ಅಂದ್ರೆ ಏನಾಗುತ್ತೆ, ಒಂದಿಷ್ಟು ಹಲವಾರು ನಾಮಪದಗಳು ಬಂದಾಗ ನೋಡಿ, ಮಾರುಕಟ್ಟೆಯಲ್ಲಿ ಹೂವು, ಹಣ್ಣು, ತರಕಾರಿ ತೆಗೆದುಕೊಂಡು ಬಂದೆವು, ಅಲ್ಲಿ ಹೂವು, ಹಣ್ಣು ಈ ತರ ಬಂದಾಗ ಅಲ್ಪ ವಿರಾಮ ಬಂತು. ಅರ್ಧ ವಿರಾಮ ಅಂದ್ರೆ ಈ ತರ ಒಂದು ವಾಕ್ಯದಲ್ಲಿ ಉಪವಾಕ್ಯಗಳು ಬಂದಾಗ, ಓಕೆನಾ, ಆತನು ಪರೀಕ್ಷೆ ಬರೆಯಲಿಲ್ಲ, ಆದ್ದರಿಂದ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ. ನೋಡಿ, ಸಂಯುಕ್ತ ವಾಕ್ಯ ಬಂತು, ಅರ್ಧ ವಿರಾಮ ಬಂತು, ಆದ್ದರಿಂದ ಮುಂಚೆ ಅರ್ಧ ವಿರಾಮವನ್ನು ಹಾಕ್ತೀವಿ. ವಾಕ್ಯಗಳಲ್ಲಿ ಉಪವಾಕ್ಯಗಳು ಬಂದಾಗ ಅರ್ಧ ವಿರಾಮವನ್ನು ಹಾಕ್ತೀವಿ. ವಾಕ್ಯ ವೇಸ್ಟ್ ಅಂದ್ರೆ ಏನಾಗುತ್ತೆ, ವಿಶೇಷ ಪದಗಳು ಬಂದಾಗ. ಈಗ ಬೇಂದ್ರೆಯವರು 4 ತಂತಿ ಕೃತಿಯನ್ನು ಬರೆದರು, 4 ತಂತಿಗೆ ವಾಕ್ಯ ವೇಸ್ಟ್ ಹಾಕ್ತೀವಿ. ಉದಾಹರಣೆ ಅಂದ್ರೆ ಹೇಳಿಕೆಯನ್ನು ಹೇಳ್ಬೇಕಾದ್ರೆ, ಮತ್ತೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಹೇಳ್ಬೇಕಾದ್ರೆ ನಾವು ಬಳಸುವಂತ ಪದನ ಉದಾಹರಣ ಚಿಹ್ನೆ ಅಂತ ಕರಿತೀವಿ. ಅರ್ಥ ಆಗ್ತಿಲ್ಲ? ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಎಷ್ಟು ಜನ ಸರಿಯಾಗಿದ್ದೀರಾ? ವೋಟಿಂಗ್ ಆಗಿರೋದು 521, ಅದರಲ್ಲೂ ಕೂಡ 67%. ಇರಲಿ, ಅರ್ಧ ವಿರಾಮ ಅರ್ಥ ಆಯ್ತಲ್ಲ ಏನಂತ? ಅರ್ಥ ಆಯ್ತಲ್ಲ? ಹೌದು, ತುಂಬಾ ಸಿಂಪಲ್ ಆಗಿದೆ. ಮುಂದಿನ ಪ್ರಶ್ನೆ. ಇದಕ್ಕೆ 100ಕ್ಕೆ 100% ಬರಬೇಕು ಉತ್ತರ. ಪೋಲಿಂಗ್ ಕೊಟ್ಟೆ. ವೆಲ್ಕಮ್ ಟು ಲಡ್ಡು ಪ್ರಶ್ನೆ ಇದು. ಆಕ್ಚುಲಿ ತುಂಬಾ ಸರಳವಾಗಿದೆ. 100ಕ್ಕೆ 100% ಉತ್ತರಗಳು ಬರಬೇಕಿತ್ತು. ಎಸ್ ನೋಡಿ, ಖಾನಾವಳಿ, ಜಾಮೀನು, ಇಸ್ತ್ರಿ, ಲಕೋಟೆ ಯಾವುದು ಸರಿಯಾಗಿದೆ? ಯಾವುದು? ವೆರಿ ಗುಡ್. ನೋಡಿ, ಇದಕ್ಕೆ ದೇಶೀಯ ಅನ್ಯ ದೇಶೀಯ ಪದಗಳ ಮೇಲೆ ಪ್ರಶ್ನೆಗಳು ಕೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಇದೆ. ಹೇಳಿ ನೋಡಿ, ಖಾನಾವಳಿ ಅನ್ನೋದು ಮರಾಠಿ ಭಾಷೆ, ಹೌದಾ? ಮರಾಠಿ ಪದ. ಹಾಗೆ ಜಾಮೀನು ಯಾವ್ದು ಬರುತ್ತೆ? ಅರಬ್ಬಿ ಪದ. ಇಸ್ತ್ರಿ ಪೋರ್ಚುಗೀಸ್ ಪದ. ಇಸ್ತ್ರಿ ಆಗಿರ್ಲಿ, ಸಾಬೂನು ಆಗಿರ್ಲಿ, ಪಪ್ಪಾಯಿ ಆಗಿರ್ಲಿ, ಅನನಸ್ ಆಗಿರ್ಲಿ, ಮೇಜು ಆಗಿರ್ಲಿ, ಇವೆಲ್ಲವೂ ಕೂಡ ಇಸ್ತ್ರಿ, ಮೇಸ್ತ್ರಿ ಇವೆಲ್ಲವೂ ಕೂಡ ಪೋರ್ಚುಗೀಸ್ ಪದಗಳು. ಲಕೋಟೆ ಅನ್ನೋದು ಹಿಂದೂಸ್ತಾನಿ ಪದ. ನೋಡಿ, ದೇಶೀಯ ಅನ್ಯ ದೇಶೀಯ ಪದಗಳ ಮೇಲೆ ಕೂಡ ಪ್ರಶ್ನೆಗಳು ಬರ್ತವೆ, ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಆಯ್ಕೆ ಇಸ್ತ್ರಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಇದೆಯಾ? ಇಸ್ತ್ರಿ ಸರಿಯಾಗಿ. ಅನೇಕ ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. 63% ಅಷ್ಟೇ, ಅನೇಕ ಜನ ಏನಿಲ್ಲ. ಓಕೆ, ಕ್ಲಿಯರ್ ಆಯ್ತಾ? ಎಸ್, ಮುಂದಿನ ಪ್ರಶ್ನೆ. ಹೊಸ ಮಾಹಿತಿ ಯಾವ ಸರ್ ಇದು? ಕೇಳಿಲ್ವಲ್ಲ ಅಂತ. ಇದು ನೋಡೋಣ ಎಷ್ಟು ಜನ ಉತ್ತರವನ್ನು ಕೊಡ್ತೀರಾ ಅಂತ. ಯಾಕಂದ್ರೆ ಇಂಪಾರ್ಟೆಂಟ್ ಪ್ರಶ್ನೆ, ಬಟ್ ಕಾನ್ಸೆಪ್ಟ್ ಇದೆ. ಕಾನ್ಸೆಪ್ಟ್ ನಾನು ತುಂಬಾ ಸರಳವಾಗಿ ಅರ್ಥ ಮಾಡ್ತೀನಿ, ವರಿ ಮಾಡಬೇಡಿ, ಸಿಂಪಲ್ ಆಗಿ ನೋಡ್ಕೊಳ್ಳಿ. ಉತ್ತರ ಗೊತ್ತಾಗಿಲ್ಲ ಅಂದ್ರೆ ವೇಟ್ ಮಾಡಿ, ಹೇಳ್ತೀನಿ. ಯಾವ ಸರ್ ಇದು? ಎಲ್ಲಿಂದ ತಂದ್ರಿ ಕ್ವಶನ್ ಅಂದ್ರೆ, ನಿರಂತರವಾಗಿ ನಮ್ಮ ತರಗತಿಗಳನ್ನ ವಾಚ್ ಮಾಡೋರಿಗೆ ಗೊತ್ತಿರುತ್ತೆ ಇದು ಏನು ಅಂತ. ಉತ್ತರವನ್ನು ಕೂಡ ಹೇಳ್ತೀನಿ ಅಂತ ಭಾವಿಸುತ್ತೇನೆ. ನೋಡಿ, ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವೈಷಯಿಕ ವಾಕ್ಯ. ಏನ್ ಸರ್ ವೈಷಯಿಕ ಅಂದ್ರೆ ಏನು? ಯಾವ ವಾಕ್ಯದಲ್ಲಿ ಇರ್ ಅನ್ನುವಂತ ಒಂದು ಪದ ಇರುತ್ತಲ್ಲ, ಅದು ಧಾತು ಇರುತ್ತಲ್ಲ, ಇರ್ ಅನ್ನುವಂತ ಧಾತು ಇತ್ತಂದ್ರೆ ಅದು ವೈಷಯಿಕ. ಓಕೆನಾ? ತಥ್ಯ ವಿಷಯಕ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಎಸ್ ಆರ್ ನೋ ಕ್ವಶನ್ಸ್. ನೀವು ಕರ್ನಾಟಕದವರೇ? ಎಸ್. ನೀವು ಕನ್ನಡ ಭಾಷೆಯನ್ನ ಬಲ್ಲವರಾಗಿದ್ದೀರಿಯೇ? ಎಸ್. ಈ ತರ ಎಸ್ ಆರ್ ನೋ ಟೈಪ್ಸ್ ಬಂತು ಅಂದ್ರೆ ಅದೇನಾಗುತ್ತೆ? ತಥ್ಯ ವಿಷಯಕ. ವೈಕಲ್ಪಿಕ ಅಂದ್ರೆ ಒಂದಿಷ್ಟು ಗೊಂದಲದ ಪ್ರಶ್ನೆಗಳು, ಗೊಂದಲ, ಸಂಶಯ ಇವೆಲ್ಲ ನೋಡ್ತಾ ಹೋಗ್ತೀವಿ. ಗೊಂದಲ, ಸಂಶಯ, ಹೌದಾ? ನೀವು ಹೊರಟಿರುವುದು ಮೈಸೂರಿಗೋ ಬೆಂಗಳೂರಿಗೋ? ಹೌದಾ? ಕಾಸರಗೋಡು ಕೇರಳದ್ದು ಕರ್ನಾಟಕದ್ದು? ಈ ತರ ಒಂದಿಷ್ಟು ಗೊಂದಲ ಇತ್ತು ಅಂದ್ರೆ, ಸಂಶಯ ಇತ್ತು ಅಂದ್ರೆ ಅದು ವೈಕಲ್ಪಿತ. ಅಂದ್ರೆ ಇದು ವೈಕಲ್ಪಿತ. ಅನುಗತ ಅಂದ್ರೆ ಏನಂದ್ರೆ ಅಲ್ಲವೇ, ತಾನೇ ಅಂತ ವಾಕ್ಯದಲ್ಲಿ ಬರ್ತಾ ಹೋಗುತ್ತೆ. ನಿಮಗೆ ಜಾಮೂನು ಇಷ್ಟ ಅಲ್ಲವೇ? ನಿಮಗೆ ಜಾಮೂನು ಇಷ್ಟ ತಾನೇ? ನೋಡಿ, ತಾನೇ, ಅಲ್ಲವೇ ಅನ್ನೋದು ಕೊನೆಗೆ ಪದದಲ್ಲಿ ಬರ್ತಾ ಇರುತ್ತೆ. ಈ ತರ ಬಂದ್ರೆ ಅದು ಅನುಗತವಾಗಿರುತ್ತೆ. ಅದಕ್ಕೆ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅಡ್ವಾನ್ಸ್ ಲೆವೆಲ್ ಕೇಳಿದ್ರೆ ಸ್ವಲ್ಪ ಕೊಟ್ಟಿದ್ದೇನೆ. ಇಲ್ಲಿ ನೋಡಿ, ಇರನ್ನಂತ ಧಾತು ಬಂತು ಅಂದ್ರೆ ಅದು ಗೊತ್ತಾಇದೆ. ಹಾಲು ಬೆಳ್ಳಗೆ ಇರುತ್ತದೆ, ಬಂತು. ಹಾಗಾಗಿ ಏನಾಗುತ್ತೆ? ವೈಷಯಿಕ. ಅತಗ್ಯಲ ವೈಷಯಿಕ. ನೋಡಿ, 4 ಕೂಡ ಎಕ್ಸ್ಪ್ಲೇನ್ ಮಾಡಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ನನ್ನ ಪ್ರಕಾರ ಕ್ಲಿಯರ್ ಅಂತ ಭಾವಿಸ್ತೀನಿ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಥಮ್ಸ್ ಅಪ್ ಕೊಡ್ತಾ ಹೋಗಿ. ಕ್ಲಿಯರ್ ಆಯ್ತಾ? ಕ್ವಿಕ್ ಆಗಿ ಥಮ್ಸ್ ಅಪ್ ವಿತಿನ್ 10 ಸೆಕೆಂಡ್ ಅಲ್ಲಿ ಎಲ್ಲ ಕೂಡ ಥಮ್ಸ್ ಅಪ್ ಕೊಡಬೇಕು. ಕ್ಲಿಯರ್ ಆಗಿದೆ. ಹಾಗೆ ಲೈಕ್ ಅನ್ನು ಮಾಡ್ತಾ ಹೋಗಿ. ಕ್ಲಿಯರ್? ಎಸ್. ಬರೀ 34% ಉತ್ತರವನ್ನು ಕೊಟ್ಟಿದ್ದೀರಾ. 34% ಕೊಟ್ಟಿದ್ದೀರಾ. ಆ ಕಾರಣಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. 10 ಸೆಕೆಂಡ್ ಅಲ್ಲಿ ಕ್ವಿಕ್ ಆಗಿ. ಎಸ್. ಹಾಗೆ ನಮ್ಮ ಬೆಳೆ ತುದಿಯನ್ನ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಕ್ವಿಕ್ ಆಗಿ. ಎಸ್. ಕ್ಲಿಯರ್? ವೆರಿ ಗುಡ್. ಸಿಂಪಲ್ ಆಗಿದೆ. ಮುಂದೆ ಹೋಗೋಣ. ತುಂಬಾ ಸಿಂಪಲ್ ಆಗಿದೆ, ಹೇಳಿದ್ನಲ್ಲ. ಸ್ಮಾರ್ಟ್ ಟೈಮ್ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ನೋಡಿ, ಮುಂದಿನ ಪ್ರಶ್ನೆ ಹೇಳಿ. ಏನ್ ಸರ್ ಇದು? ಇದು ಕೂಡ ಕೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ಕೇಳುವೆಲ್ಲವೂ ಕೂಡ ನಿಮಗೆ ಪ್ರಶ್ನೆಗಳ ರೂಪದಲ್ಲಿ ಬೇರೆ ರೀತಿಯಲ್ಲಿ ವಿಭಿನ್ನವಾಗಿ ಬರ್ತಾ ಇದೆ. ಎಸ್, ವೆರಿ ಗುಡ್. ಅನೇಕ ಜನ ಉತ್ತರವನ್ನ ಸರಿಯಾಗಿ ಕೊಟ್ಟಿದ್ದೀರಾ, ತಪ್ಪು ಉತ್ತರವನ್ನು ಕೂಡ ಕೊಟ್ಟಿದ್ದೀರಾ. ನೋಡಿ, ಪ್ರಮುಖವಾಗಿ ಇಲ್ಲಿ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಅನುಪ್ರಾಸ, ಪ್ರಾಸಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವೃತ್ಯಾನುಪ್ರಾಸ, ಚೇಕಾನುಪ್ರಾಸ, ಯಮಕ, ಚಿತ್ರಕವಿತ್ವ ಅಂತ ಬರುತ್ತೆ.
ವೃತ್ಯಾನುಪ್ರಾಸ ಸಿಂಪಲ್ ಆಗಿ ಹೇಳ್ತೀನಿ, ಒಂದಿಷ್ಟು ಅಕ್ಷರಗಳು ಒಂದಾಗಿರಲಿ ಎರಡಾಗಿರಲಿ ಅಕ್ಷರಗಳು ಪದೇ ಪದೇ ರಿಪೀಟ್ ಆಗ್ತದೆ. ಇಲ್ಲಿ ಅಕ್ಷರಗಳು ಫಾರ್ ಎಕ್ಸಾಂಪಲ್ ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳೆಸಿ ಬಂದವು. ನೋಡಿ ಇಲ್ಲಿ ಲಾಳ ಅಥವಾ ಗಾಗ ಅನ್ನೋದು ರಿಪೀಟ್ ಆಗ್ತದೆ. ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳೆಸಿ ಬಂದವು. ನೋಡಿ ಅಲ್ಲೇನಿತ್ತು ಲಾ ಗಾ ರಿಪೀಟ್ ಆಗ್ತದೆ. ಹಾಗೆ ತುಂಟನಾದವ ಮಂಟಪದಲ್ಲಿ ಕೂತರು ತಂಟೆ ಬಿಡಲಾರ, ಅಲ್ಲಿ ಕೂಡ ಟಾಟ. ಪದ್ಯಂ ವದ್ಯಂ ಗದ್ಯಂ ರುದ್ಯಂ ದಾ ಬಂತು. ಸೊ ಈ ರೀತಿ ಕೆಲವೊಂದು ಅಕ್ಷರಗಳು ರಿಪೀಟ್ ಆಗ್ಬಿಡ್ತಾರೆ, ಅದು ವೃತ್ಯಾನುಪ್ರಾಸ. ಅದ್ರ ಬದಲಾಗಿ ಪದಗಳೇ ಬಂದ್ಬಿಡ್ತಪ್ಪ, ಪದಗಳೇ ಬಂದ್ಬಿಡ್ತು. ಈಗ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ಮಾಡಿ ಮಾಡಿ ಅಂತ 2 ಬಾರಿ ಬಂತು. ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಬಸವಣ್ಣ ಹೇಳ್ತಾರೆ. ಅಲ್ಲಿ 2 ಪದಗಳು ರಿಪೀಟೆಡ್ಲಿ ಬರ್ತಾರೆ. 2 ಪದಗಳು ಬಂದ್ರೆ ಅದು ಚೇಕಾನುಪ್ರಾಸ. ಹಾಗೆ ಲೈಕ್ ದಟ್ ಆಡಿ ಆಡಿ ರಾಗ ಉಗುಳಿ ಉಗುಳಿ ರೋಗ 2 ಪದಗಳು ಬಂದು ರಿಪೀಟೆಡ್, ಇದನ್ನ ಚೇಕಾನುಪ್ರಾಸ. ಅಕ್ಷರಗಳು ಪದೇ ಪದೇ ಬರ್ತಾ ಇದ್ರೆ ವೃತ್ಯಾನುಪ್ರಾಸ, ಪದಗಳು ಬಂದ್ರೆ ಚೇಕಾನುಪ್ರಾಸ. ಯಮಕ ಅಂದ್ರೆ ಅಲ್ಲೇನಾಗುತ್ತೆ ಸ್ವಲ್ಪ ಸಿಕ್ಕಾಪಟ್ಟೆ ಗೊತ್ತಾಗುತ್ತೆ. ಓಕೆನಾ? ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಯಾವ್ದ್ರಲ್ಲಿ ನಮ್ಮ ಬೇರೆ ಒಂದು ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಹೇಳಿದ್ದೀನಿ. ಅದು ಪದಗಳು ನಿಮಗೆ ನಿನ್ನ ನಿಮ್ ನಿನ್ನ ನಾಮ್, ಹೌದಾ? ಸೊ ನಿನ್ನ ನಿಮ್ ನಿನ್ನ ನಾಮ್ ಇದೆಲ್ಲವೂ ಕೂಡ ಚಿತ್ರಕವಿತ್ವ, ಹೌದಾ? ಹೌದಾ? ಅಲ್ಲೇನಾಗ್ತಾ ಹೋಗುತ್ತೆ ಯಮಕದಲ್ಲಿ ಅದು 3ಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಪುನರಾವರ್ತನೆ ಆಗ್ತಿರುತ್ತೆ, ಹೌದಾ? ಇವುಗಳ ಮೇಲೆ ಸುಮಾರು ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕ್ಲಿಯರ್? ಸೊ ಇಲ್ಲಿ ಆಯ್ಕೆ ಏನಾಗುತ್ತೆ? ಆಯ್ಕೆ 2 ಇಸ್ ದ ರೈಟ್ ಆನ್ಸರ್. ಚೇಕಾನುಪ್ರಾಸ, ಅದನ್ನ ಚತುರಪ್ರಾಸ ಅಂತ ಕೂಡ ಕರಿತೀವಿ. ಓಕೆನಾ? ಈಗ ಯಮಕ ಸಂಬಂಧಪಟ್ಟಂಗೆ ಒಂದು ಉದಾಹರಣೆ ಕೊಡಿ ಅಂತಂದ್ರೆ, ಉದಾಹರಣೆ ನೋಡಿ, ಏತಕ್ಕೆ ಪರಿವರ್ತನೆ, ಏತಕ್ಕೆ ಪರಿವರ್ತನೆ, ಏತಕ್ಕೆ ಪರಿವರ್ತನೆ. ನೋಡಿ ಏತಕ್ಕೆ ಅನ್ನೋದು 3 ಬಾರಿ ಬಂತು. ಏತಕ್ಕೆ ಪರಿವರ್ತನೆ, ಏತಕ್ಕೆ ಪರಿವರ್ತನೆ, ಏತಕ್ಕೆ ಪರಿವರ್ತನೆ. ನೋಡಿ ಯಾವ ರೀತಿ ಬರ್ತಾರೆ ಯಮಕ ಅಂದ್ರೆ ಈ ತರ ಬರ್ತಾ ಹೋಗುತ್ತೆ. ಕ್ಲಿಯರ್? ಸೊ ಇದು ಕೂಡ ನಿಮಗೆ ಕ್ಲಿಯರ್ ಆಯ್ತು. ಸೊ ಮುಂದೆ ನೋಡೋಣ. ಏಕೈಕ, ಏಕೈಕ ಇದು ಯಾವ ಈ ಪದದಲ್ಲಿರುವಂತಹ ಅಕ್ಷರಗಣ ಯಾವುದು? ಅಕ್ಷರಗಣ ಯಾವುದು? ಅಕ್ಷರಗಣ ಯಾವುದು? ಕ್ಲಿಯರ್? ನೋಡಿ ಇದು ಕೂಡ ತುಂಬಾ ಜನ ತಪ್ಪು ಉತ್ತರವನ್ನು ಕೊಟ್ಟಿದ್ದೀರಾ. ಇದು ಕೂಡ ತುಂಬಾ ಸುಲಭವಾಗಿದೆ. ಪ್ರಶ್ನೆಗಳನ್ನ ಕೇಳ್ತಾ ಇದ್ರ ಮೇಲೆ ಕೂಡ ಉತ್ತರವನ್ನು ಕೊಡಿ. ಎಸ್, ಉತ್ತರವನ್ನು ಕೊಡಿ. ನೋಡಿ ಪ್ರಮುಖವಾಗಿ ಇಲ್ಲಿ ಅಕ್ಷರಗಣಗಳ ಮೇಲೆ ಪ್ರಶ್ನೆಗಳು ಬಂದಿದೆ, ಸುಮಾರು ಟೈಮ್ ಕೇಳಿದ್ದಾರೆ. ಇತ್ತೀಚೆಗೆ ಇದನ್ನ ಒಂದಿಷ್ಟು ಎಲ್ಲ ಎಕ್ಸಾಂಪಲ್ ಕೂಡ ಕೇಳ್ತಾ ಇದ್ದಾರೆ. ಇಲ್ಲಿ ಅಕ್ಷರಗಣಗಳನ್ನ ಹಾಕಬೇಕು ಅಂದ್ರೆ ಅಥವಾ ಗಣಗಳನ್ನ ಗುರುತಿಸಬೇಕಂದ್ರೆ ಯಾವುದು ಲಘು ಯಾವುದು ಗುರು ಅನ್ನೋದಕ್ಕೆ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು. ಓಕೆನಾ? ಇಲ್ಲಿ ಕೊಟ್ಟರೆ ಯಾವುದು ಏಕೈಕ, ಏಕೈಕ ಬಂದಾಗ ಏನಾಗುತ್ತೆ? ಐ ಬಂತಂದ್ರೂ ಕೂಡ ನಮ್ಗೆ ಗೊತ್ತೇ ಇದೆ, ಹೌದಾ? ಸಂಧ್ಯಕ್ಷರದ ಕೂಡಿದ ಅಕ್ಷರ ಏನಾಗುತ್ತೆ? ಗುರು ಆಗುತ್ತೆ. ಮತ್ತೆ ಇಲ್ಲಿ ಕೈ ಇದು ಕೂಡ ಏನಾಗುತ್ತೆ? ಗುರು ಆಯ್ತು. ಕಾನದು ಲಘು ಆಯ್ತು. ಈಗ ಯಾವ್ದಾಗುತ್ತೆ ತಮಗೆಲ್ಲ ಗೊತ್ತಿದೆ. ಗುರು ಲಘು ಮೂರಿರೆ ಮನಗಣ ಅಲ್ವಾ? ಇದು ಬಗ್ಗೆ ಹೇಳಿದ್ದೀನಿ. ಗುರು ಲಘು ಮೂರಿರೆ ಮನಗಣ, ಗುರು ಲಘು ಮೊದಲು ಬರಲು ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆ ಬರಲು ಸತಗಣ. ಮನದಲ್ಲಿ ಭಯ ಬಂದು ಜರ ಬಂದು ಸತ್ತ. ಈಗ ಏನಾಗುತ್ತೆ? ಇಲ್ಲಿ ಕೊನೆ ಬಂದಿದೆ ಯಾವುದು? ಯಾವುದು ಲಘು ಕೊನೆ ಬಂದಿದೆ? ಗುರು ಲಘು ಮೂರಿರೆ ಮನಗಣ, ಗುರು ಲಘು ನಡುವು ಬರಲು ಭಯಗಣ, ಸಾರಿ ಮೊದಲು ಬರಲು ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆ ಬರಲು ಸತಗಣ ಅಲ್ವಾ? ಸತಗಣ. ಇಲ್ಲಿ ಯಾವ್ದು ಬರಬೇಕು? ಸತ. ಯಾವ್ದು ಬರ್ತೀಗ ಅದಕ್ಕೆ? ಯಾವುದು? ಯಾವುದು? ತಗಣ. ತಗಣ. ಕ್ಲಿಯರ್? ಯಾವುದು? ರಗಣ ಅಲ್ಲ, ತಗಣ. ತಗಣ ಬರುತ್ತೆ. ಆಯ್ಕೆ ತಗಣ, ಯಾಕೆಂದ್ರೆ ಸತಗಣ ಕೊನೆಗೆ ಬಂತು. ಇದನ್ನ ಸುಮಾರು ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ತುಂಬಾ ಟೈಮ್ ಹಿಡಿಯುತ್ತೆ ಮತ್ತೆ. ಓಕೆನಾ? ಏನಾಯ್ತು? ತಗಣ ಆಯ್ತು. ಆಯ್ಕೆ 2. ಯಗಣ ಹೆಂಗ್ ಬರ್ತಿತ್ತು ನೋಡಿ? ಯಗಣ ಹಿಂಗ್ ಬರೋದು ಯಗಣ. ತಗಣ ಯಾವ ಬಂತು? ಹೇಳಿದೆ ತಗಣ ಸೋಪಡಂತೆ ಹೆಂಗ್ ಬರುತ್ತೆ? ಈ ರೀತಿ ಬರುತ್ತೆ. ಸತಗಣ ಇದೆ. ರಗಣ ಹೆಂಗ್ ಬರುತ್ತೆ? ರಗಣ. ರಗಣ ರೈಟ್. ಮಗಣ. ಮಗಣ ಸೋಪಡಂತೆ ಗುರು ಲಘು ಮೂರಿರೆ ಮನಗಣ, ಲಘು 3 ಬಂತು ಅಂದ್ರೆ ಯಾವುದು? ನಗಣ. ಈ ರೀತಿ ಸುಮಾರು ಹೇಳಿದ್ರೆ ಇನ್ ಡೀಟೇಲ್ ಆಗಿ, ಬಟ್ ಇಲ್ಲಿ ಹೇಳೋದಕ್ಕೆ ಮತ್ತೆ ಟೈಮ್ ಹಿಡಿಬಿಡುತ್ತೆ. ಸೊ ನಿಮ್ಗೆ ಯಾರು ರಿವಿಷನ್ ಮಾಡ್ತಿದ್ರೆ ಅವ್ರು ಸ್ವಲ್ಪ ಪಕ್ಕಕ್ಕೆ ನೋಡ್ಕೊಳ್ಳಿ, ಗೊತ್ತಾಗಿಲ್ಲ ಅದ್ರ ಬಗ್ಗೆ ಫೋಕಸ್ ಮಾಡ್ಬಿಡಿ. ಕ್ಲಿಯರ್? ಸೊ ಇಷ್ಟು ಮಂದಿ ಉತ್ತರವನ್ನು ಕೊಟ್ಟಿದ್ದಾರೆ ಸರಿಯಾಗಿ. ನೋಡಿ ಇದು ಕೂಡ ಕಮ್ಮಿ ಕೊಟ್ಟಿರ್ತಾರೆ, ಮೇ ಬಿ 62%, ಪರವಾಗಿಲ್ಲ, ವೆರಿ ಗುಡ್. 62% ಉತ್ತರವನ್ನು ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ. ಒಂದು ನಿಮಿಷ ಇಲ್ಲಿ ಒಂದಿಷ್ಟು ಮಾಹಿತಿನ ಕೊಟ್ಬಿಡ್ತೀನಿ, ಯಾಕಂದ್ರೆ ಇದು ಗ್ರಾಮರ್ ಇಲ್ಲಿ ಮುಗಿಯುತ್ತೆ. ಬೇಕು ಅಂತ ಆಡ್ ಮಾಡಿದ್ದೀರಲ್ಲ ಕೂಡ ಮಾಹಿತಿನ. ಸೊ ಇದನ್ನ ಬಿಟ್ಟು ಏನು ಕೇಳ್ತಾರೆ ಪ್ರಶ್ನೆ? ವೃತ್ತಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳಾಗುತ್ತೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಖ್ಯಾತ ಕರ್ನಾಟಕ ವೃತ್ತಗಳ ಮೇಲೆ ಪ್ರಶ್ನೆಗಳಾಗುತ್ತೆ. ಅದು ಬಿಟ್ಟು ಯಾವ್ದಾಗುತ್ತೆ? ಅದು ಬಿಟ್ಟರೆ ಪ್ರಮುಖವಾಗಿ ಇದೆಲ್ಲವೂ ಕೂಡ ಯಾಕಂದ್ರೆ ಅನೇಕ ಬಾರಿ ಕೇಳಿದ್ದಾನೆ, ಆ ಕಾರಣಕ್ಕೋಸ್ಕರ ಇವುಗಳ ಮೇಲೆ ಫೋಕಸ್ ಮಾಡಬೇಕಾಗಿದೆ. ಕ್ಲಿಯರ್? ವೆರಿ ವೆರಿ ಇಂಪಾರ್ಟೆಂಟ್. ಖ್ಯಾತ ಕರ್ನಾಟಕ ವೃತ್ತಗಳು ಗಂಧ ಪದ್ಯಗಳ ಮೇಲೆ ಪ್ರಶ್ನೆಗಳಾಗುತ್ತೆ, ಗಂಧ ಪದ್ಯಗಳ ಮೇಲೆ, ಹೌದಾ? ಹಾಗೆ ಚಂಪಕಮಾಲ ವೃತ್ತ ಅವುಗಳಿಗೆ ಸಂಬಂಧಪಟ್ಟಂತೆ ಚಂಪಕಮಾಲ ವೃತ್ತ ಆಗಿರಲಿ, ಹಾಗೆ ಈ ಒಂದು ಏನು ನಜಪದ ಜಂಜರ ಅವುಗಳ ಮೇಲೆ ಪ್ರಶ್ನೆಗಳಾಗುತ್ತೆ. ಅದು ಕೂಡ ಅನೇಕ ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕ್ಲಿಯರ್? ಇಷ್ಟನ್ನು ನೋಡ್ಕೊಳ್ಳಿ. ಮುಂದೆ ಈಗ ಗ್ರಾಮರ್ ಬಂತು. ಪದ್ಯದ ಒಳಮೈ ಲಕ್ಷಣಗಳು ಪ್ರತಿಬಿಂಬಿಸುವ ಗುಣ ಯಾವುದು? 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 ಇದನ್ನು ಕೂಡ ತುಂಬಾ ಈಸಾಗಿದೆ, ಎಚ್ಚರಿಕೆಯಿಂದ ನೋಡಿ ಉತ್ತರವನ್ನು ಕೊಡಿ. ನೋಡಿ ಪ್ರಮುಖವಾಗಿ ಪದ್ಯದ ಒಳಮೈ ಎಲ್ಲರೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಹಾಗೆ ಫೋನ್ ನೋಡಿ. ಕವಿಯ ಆಶಯ ಮತ್ತು ಭಾವನೆ ಒಳಮೈ. ಕವಿಯ ಆಶಯ ಮತ್ತು ಭಾವನೆಗೆ ಸಂಬಂಧಪಟ್ಟಂತೆ ಬರುತ್ತದಾಗಿರುತ್ತೆ. ಇಲ್ಲಿ ಅವನ ಆಶಯ ಏನಿದೆ, ಏನನ್ನ ಹೇಳ್ತಾ ಇದ್ದೇನೆ, ಇದಕ್ಕೆ ಸಂಬಂಧಪಟ್ಟ ಹೇಳಿ ಅನೇಕ ಬಾರಿ ಮಾತಾಡಿದ್ದೇನೆ. ಯಾವ ರೀತಿಯಾಗಿ ಸರ್ವಜ್ಞನ ವಚನ, ಹೌದಾ? ಸರ್ವಜ್ಞನ ವಚನ ಒಳಾರ್ಥ ಯಾವ ರೀತಿ ಕೊಡುತ್ತೆ, ಹೊರಾರ್ಥ ಯಾವ ರೀತಿ ಕೊಡುತ್ತೆ, ಅವನ ಆಶಯ ಏನು, ಅವನ ಭಾವನೆ ಏನು, ಎಲ್ಲವನ್ನು ಕೊಡುವಂಥದ್ದು ಪ್ರಮುಖವಾಗಿದೆ ಕವಿಯ ಆಶಯ ಮತ್ತು ಭಾವನೆ. ಆಯ್ಕೆ 4 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ.
ನೋಡಿ ಆಲ್ರೆಡಿ ಯಾಕಂದ್ರೆ ಗ್ರಾಮರ್ ಸಂಪರ್ಕ 20 ಪ್ರಶ್ನೆಗಳು ಮುಗಿಸಿದ್ದೀನಿ, 21 ಬಂದು ಮೇ ಬಿ, ಬಟ್ ಇದನ್ನ ಕಂಟಿನ್ಯೂಟಿ ಮಾಡಿದ್ದೀನಿ 16ರಿಂದ, ಯಾಕಂದ್ರೆ ಎಕ್ಸ್ಟ್ರಾ ಪ್ರಶ್ನೆಗಳನ್ನ ಆಡ್ ಮಾಡಿದೆ, ಎಲ್ಲವೂ ಕೂಡ ಕವರ್ ಆಗಲಿ ಕಾರಣಕ್ಕೋಸ್ಕರ. ನೋಡಿ ಇವೆಲ್ಲ ಈಸಿ ಇದೆ. ಭಾಷೆಯ ಕಲಿಕೆಯಲ್ಲಿ ವಾಕ್ಯ ಪದ್ಧತಿ ಎಂದರೆ, ಭಾಷೆಯ ಕಲಿಕೆಯಲ್ಲಿ ವಾಕ್ಯ ಪದ್ಧತಿ ಎಂದರೆ ಪಿಕ್ ಆನ್ಸರ್ ಮಾಡ್ತಾ ಹೋಗಿ, ಇದರಲ್ಲಿ ಎಕ್ಸ್ಪ್ಲೇನ್ ಬರಲ್ಲ, ಆಲ್ರೆಡಿ ಸ್ಮಾರ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದು ವಾಕ್ಯ ಪದ್ಧತಿ ಅಂದ್ರೆ? ಇದು ಕೂಡ ನೋಡಿ ವಾಕ್ಯಗಳನ್ನ ಕಲಿಬೇಕಾದ್ರೆ ಯಾವ ರೀತಿಗೆ ನೋಡಿ, ಈಗ ನಮ್ಗೆ ಏನಾಗುತ್ತೆ ಪ್ರೈಮರಿ ಲೆವೆಲ್ ಅಲ್ಲಿ ವಾಕ್ಯಗಳನ್ನ ಕಲಿಬೇಕಾದ್ರೆ ಒಂದಿಷ್ಟು ನಲಿಕಲಿ ಗಮನಿಸಬಹುದು. ನಲಿಕಲಿ ಪಾಠ ಮಾಡಿದ್ರೆ ಒಂದಿಷ್ಟು ಇತ್ತೀಚೆಗೆ ಒಂದಿಷ್ಟು ಚಿತ್ರಗಳಂತ ವಾಕ್ಯಗಳನ್ನ ಕೊಟ್ಟಿರ್ತಾರೆ, ಮತ್ತೆ ಆ ಚಿತ್ರಗಳು ಕೂಡ ನಮಗೆ ಎಫೆಕ್ಟಿವ್ ಆಗಿರುತ್ತೆ, ತುಂಬಾ ಅರ್ಥಗರ್ಭಿತವಾಗಿರುತ್ತೆ, ಅದನ್ನ ನಾವು ನೋಡ್ತಿರ್ತೀವಿ. ಒಂದಿಷ್ಟು ಅರ್ಥಪೂರ್ಣ ವಾಕ್ಯಗಳನ್ನ ಮಕ್ಕಳಿಗೆ ಪರಿಚಯಿಸುತ್ತಾ ವಾಕ್ಯವನ್ನ ಕಲಿಸುವಂತ ಪದ್ಧತಿಗೆ ವಾಕ್ಯ ಪದ್ಧತಿ ಅಂತ ಕರಿತೀವಿ. ಹಾಗೆ ಅದರಲ್ಲಿ ಅಕ್ಷರಮಾಲ ಪದ್ಧತಿ ಬರುತ್ತೆ, ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಉಚ್ಚಾರವನ್ನ ಅಕ್ಷರಗಳನ್ನ ಗುರುತಿಸೋದಕ್ಕೆ ಸಂಬಂಧಪಟ್ಟಂತೆ ಹೆಲ್ಪ್ ಆಗುತ್ತದೆ ಅಕ್ಷರಮಾಲ ಪದ್ಧತಿ. ಓಕೆನಾ? ನಾವೇನು ಚಾರ್ಟ್ ತಂದು ಮನೆಗೆ ಹೇಳ್ತೀವಲ್ಲ, ಇದು ಏನಾಗುತ್ತೆ ಯಾವ ರೀತಿಯಾಗಿ ಪ್ರಾರಂಭದಲ್ಲಿ ಬಂದಿಷ್ಟು ಏನಾಗುತ್ತೆ ವರ್ಣಮಾಲೆಗಳಿಗೆ ಸಂಬಂಧಪಟ್ಟಂತೆ ನಾವು ಹೇಳ್ತಾ ಹೋಗ್ತೀವಿ, ಚಾರ್ಟ್ ಇರುತ್ತೆ, ಅವೆಲ್ಲವೂ ಕೂಡ ಅಕ್ಷರಗಳನ್ನ ಉಚ್ಚಾರಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ವೆರಿ ವೆರಿ ಪಾಯಿಂಟ್. ಸೊ ಇಲ್ಲಿ ಆಯ್ಕೆ 3 ಇಸ್ ದ ರೈಟ್ ಆನ್ಸರ್. ಮುಂದೆ 10 ಬಾರಿ ಓದುವ ಬದಲು 1 ಬಾರಿ ಬರೆಯುವುದು ಲೇಸು ಎಂದು ಹೇಳುವುದು ಸರ್ವೇ ಸಾಮಾನ್ಯ, ಆದರೆ ಇದರಿಂದ ಬೆಳವಣಿಗೆ ಆಗುವುದು ಏನು? ಸ್ಮರಣಾಶಕ್ತಿ, ಉತ್ತಮ ಬರವಣಿಗೆ, ಭಾಷಾ ಸಾಮರ್ಥ್ಯ, ಓದುಗಾರಿಕೆ ಸಾಮರ್ಥ್ಯ. ಪಿಕ್ ಆನ್ಸರ್ ಮಾಡಿ, ಪಿಕ್ ಆನ್ಸರ್ ಮಾಡಿ, ಪಿಕ್ ಆನ್ಸರ್ ಮಾಡಿ. ಎಸ್, ವೆರಿ ಗುಡ್, ವೆರಿ ಗುಡ್. ಎಸ್, ಸ್ವಲ್ಪ ಪೋಲನ್ನು ಏನು ಮಾಡ್ತೀನಿ, ಯಾಕಂದ್ರೆ ಸ್ವಲ್ಪ ಟೈಮ್ ಇಲ್ಲ ಹೋಗುತ್ತೆ, ಸ್ವಲ್ಪ ಬೇಗ ಬೇಗ ಮುಗಿಸ್ಬೇಡ, ಯಾಕಂದ್ರೆ ನೆಕ್ಸ್ಟ್ ಕ್ಲಾಸ್ ಇರೋದ್ರಿಂದ ಸ್ವಲ್ಪ ಟೈಮ್ ಆಗ್ತಿದೆ. ಬಟ್ ಇಲ್ಲಿ ನಮಗೆಲ್ಲ ಗೊತ್ತಾಗ್ತಿದೆ, ಇಲ್ಲಿ ಪ್ರಮುಖವಾಗಿ ಸ್ಮರಣಾಶಕ್ತಿಗೆ ಸಂಬಂಧಪಟ್ಟಿದೆ. ಆಯ್ಕೆ 1 ಸರಿಯಾಗಿದೆ, ಸ್ಮರಣಾಶಕ್ತಿಗೆ ಸಂಬಂಧಪಟ್ಟಿದೆ. ಕ್ಲಿಯರ್ ಆಯ್ತಾ? ಎಸ್, ಮುಂದಿನ ಪ್ರಶ್ನೆ. ವ್ಯಕ್ತಿಯೊಬ್ಬನು ತನ್ನ ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಾನೇ ತಕ್ಷಣ ಪರಿಹಾರ ಕಂಡುಕೊಂಡು ಕಾರ್ಯವನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಕೈಗೊಳ್ಳುವಂತ ವೈಜ್ಞಾನಿಕ ಮಾರ್ಗ ಯಾವುದು? ಸ್ವಯಂ ಮೌಲ್ಯಮಾಪನ, ನಿರಂತರ ಮೌಲ್ಯಮಾಪನ, ಕ್ರಿಯಾ ಸಂಶೋಧನೆ, ಪಾಠ ಯೋಜನೆ. ವಿಚ್ ಇಸ್ ರೈಟ್ ಆನ್ಸರ್? ಯಾವ ಸರಿಯಾಗಿದೆ? ಎಸ್, ವೆರಿ ಗುಡ್. ನೋಡಿ ಇಲ್ಲಿ ವ್ಯಕ್ತಿಯೊಬ್ಬನು ತನ್ನ ಕಾರ್ಯಕ್ಷೇತ್ರದಲ್ಲಿ ಎದುರಾಗುವಂತಹ ಸಮಸ್ಯೆಗಳಿಗೆ ತಾನೇ ತಕ್ಷಣ ಕಂಡುಕೊಳ್ಳುವಂತ ಕ್ರಿಯಾ ಸಂಶೋಧನೆ. ವೆರಿ ವೆರಿ ಇಂಪಾರ್ಟೆಂಟ್. ಕ್ರಿಯಾ ಸಂಶೋಧನೆಯ ಪಿತಾಮಹ ಯಾರು? ಪಿಕ್ ಆನ್ಸರ್ ಮಾಡಿ. ಕ್ರಿಯಾ ಸಂಶೋಧನೆಯ ಪಿತಾಮಹ ಯಾರು? ವೈಜ್ಞಾನಿಕವಾಗಿ ಕಾರ್ಲ್ ಲೆವಿನ್. ಅದರ ಪ್ರತಿಪಾದಕರು ಯಾರು? ಸೊ ಎರಡು ಕೂಡ ಹೇಳಿದ್ದೇನೆ. ಕ್ರಿಯಾ ಸಂಶೋಧನೆಗೆ ಸಂಬಂಧಪಟ್ಟಂತೆ ಕ್ರಿಯಾ ಸಂಶೋಧಕನ ಕಣ್ಣು, ಕ್ರಿಯಾ ಪ್ರಾಕಲ್ಪನೆ ರೂಪಿಸುವುದನ್ನ ಕ್ರಿಯಾ ಸಂಶೋಧಕನ ಕಣ್ಣು ಅಂತ ಕರಿತೀವಿ. ಇದ್ರ ಮೇಲೆ ಕೂಡ ಪ್ರಶ್ನೆ ಆಗಿದೆ. ಕ್ಲಿಯರ್ ಆಯ್ತಾ? ಎಸ್, ಮುಂದೆ ಹೋಗೋಣ. ವಿದ್ಯಾರ್ಥಿಗಳಲ್ಲಿ ಜ್ಞಾನ, ವರ್ತನೆ, ಕೌಶಲ್ಯ ಮತ್ತು ಮನೋಭಾವಗಳಲ್ಲಿನ ಬದಲಾವಣೆಗಳನ್ನು ಗುರುತಿಸುವ ನಿರಂತರ, ವ್ಯಾಪಕ ಮತ್ತು ನಿರ್ದಿಷ್ಟ ಪ್ರಕ್ರಿಯೆ ಏನು? ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ವಿದ್ಯಾರ್ಥಿಗಳಲ್ಲಿ ಜ್ಞಾನ, ವರ್ತನೆ, ಕೌಶಲ್ಯ ಮತ್ತು ಮನೋಭಾವಗಳಲ್ಲಿನ ಬದಲಾವಣೆಗಳನ್ನು ಗುರುತಿಸುವ ನಿರಂತರ, ವ್ಯಾಪಕ, ನಿರ್ದಿಷ್ಟ ಪ್ರಕ್ರಿಯೆಗೆ ಮೌಲ್ಯಮಾಪನ ಅಂತ ಕರಿತೀವಿ. ಹೌದಾ? ಮೌಲ್ಯಮಾಪನ ಅಲ್ಲಿ ಗುರುತಿಸ್ತಾ ಹೋಗ್ತೀವಿ, ಜಡ್ಜ್ಮೆಂಟ್ ಅನ್ನು ಮಾಡ್ತಾ ಹೋಗ್ತೀವಿ, ಎಷ್ಟು ಪರ್ಸೆಂಟ್ ತೆಗ್ದ, ಎಷ್ಟು ಅಂಕಗಳನ್ನ ತೆಗ್ದ, ಇವು ನೋಡ್ತಾ ಹೋಗ್ತೀವಿ ಮೌಲ್ಯಮಾಪನದಲ್ಲಿ. ಕ್ಲಿಯರ್? ವೆರಿ ವೆರಿ ಇಂಪಾರ್ಟೆಂಟ್. ಅನೇಕ ಬಾರಿ ಇದ್ರ ಮೇಲೆ ಪ್ರಶ್ನೆ ಆಗಿದೆ. ಕ್ರಿಯಾ ಸರಿಯಾದ ಮೌಲ್ಯಮಾಪನ. ಮೌಲ್ಯಾಂಕ ಬೇರೆ. ಮೌಲ್ಯಾಂಕ ಅಂದ್ರೆ ಏನಾಗುತ್ತೆ? ವಿದ್ಯಾರ್ಥಿಗೆ ಫೀಡ್ಬ್ಯಾಕ್ ಅನ್ನು ಕೊಡೋದಕ್ಕೋಸ್ಕರ ನಿರಂತರವಾಗಿ ಮಾಡುವಂತ ಪ್ರಕ್ರಿಯೆ ಮೌಲ್ಯಾಂಕ. ಆಯ್ತಾ? ಎಸ್, ಮುಂದಿನ ಪ್ರಶ್ನೆ. ಕಾಲ, ದೇಶ, ಸಂಸ್ಕೃತಿಗಳನ್ನ ಆಧರಿಸಿ ಮೂಲ ಕೃತಿಯನ್ನ ಬೇರೊಂದು ಭಾಷೆಗೆ ಅಳವಡಿಸುವಾಗ ಆ ಭಾಷೆಯ ಸಂಸ್ಕೃತಿಗೆ ಅನುಗುಣವಾಗಿ ರಚಿಸುವಂತದನ್ನ ಏನೆಂದು ಕರೆಯುತ್ತಾರೆ? ವೆರಿ ವೆರಿ ಇಂಪಾರ್ಟೆಂಟ್. ಅನುವಾದ, ರೂಪಾಂತರ, ಭಾಷಾಂತರ, ಯಥಾಪ್ರತಿ. ವಿಚ್ ಇಸ್ ರೈಟ್ ಆನ್ಸರ್? ನೋಡಿ ಇಲ್ಲಿ ಪ್ರಮುಖವಾಗಿ ಅನುವಾದ ಅಂದ್ರೆ ಒಂದೇ, ಭಾಷಾಂತರ ಅಂದ್ರೆ ಒಂದೇ. ಏನಾಗುತ್ತೆ ಪ್ರಮುಖವಾಗಿ ನಿಮ್ಗೆ ಹೇಳಿದೆ, ಈಗ ನಾಯಿ ಅಂದ್ರೇನು? ಇದಕ್ಕೆ ಡಾಗ್ ಅಂತ ಕರಿತೀವಿ. ಇದನ್ನ ಭಾಷಾಂತರ, ಕನ್ನಡ ಪದದಿಂದ ಇಂಗ್ಲಿಷ್ ಪದಕ್ಕೆ ಭಾಷಾಂತರ ಮಾಡಿದ್ವಿ ಅಥವಾ ಅನುವಾದ ಮಾಡಿದ್ವಿ. ಆದ್ರೆ ಒಂದು ದೇಶದ ಕಾಲ, ದೇಶ, ಸಂಸ್ಕೃತಿ ಆಧರಿಸಿ ಮೂಲ ಕೃತಿಯನ್ನ, ನಿಮ್ಗೆ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೆ, ಶೇಕ್ಸ್ಪಿಯರ್ ನ ಆಮ್ಲೆಟ್ ಕೃತಿನ ಏನ್ ಮಾಡ್ತೀನಿ, ಕುವೆಂಪು ಅವರು ರಕ್ತಾಕ್ಷಿ ಕೃತಿಗೆ ತರ್ತಾರೆ. ರಕ್ತಾಕ್ಷಿ ಒಂದು ಅನುವಾದವನ್ನು ಮಾಡ್ತಾರೆ, ಏನು ರೂಪಾಂತರವನ್ನು ಮಾಡ್ತಾರೆ. ಸೊ ಆಮ್ಲೆಟ್ ಬದಂತ ಶೇಕ್ಸ್ಪಿಯರ್ ತನ್ನ ದೇಶಕ್ಕೆ ಸಂಬಂಧಪಟ್ಟಂತೆ, ತನ್ನ ದೇಶದ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ, ಕಾಲಕ್ಕೆ ಸಂಬಂಧಪಟ್ಟಂತೆ ಆಮ್ಲೆಟ್ ಅನ್ನ ಬರ್ತಾರೆ. ಅದರ ಒಂದು ಸೇಮ್ ಸ್ಟೋರಿನೇ ನಮ್ಮ ದೇಶಕ್ಕೆ ಅನುಗುಣವಾಗಿ ಅದನ್ನ ಬದಲಾಯಿಸಿಕೊಂಡು ರೂಪಾಂತರ ಮಾಡುದು ಯಾರು? ಕುವೆಂಪು ಅವರು. ಇದನ್ನ ರೂಪಾಂತರ ಅಂತ ಕರೀತಾರೆ. ಅನೇಕ ಬಾರಿ ಪ್ರಶ್ನೆ ಆಗಿದೆ ರೂಪಾಂತರ. ಆಯ್ತಾ? ಅನೇಕ ಬಾರಿ ಪ್ರಶ್ನೆ ಆಗಿದೆ. ಸೊ ಭಾಷೆಯಿಂದ ಭಾಷೆ ಬದಲಾಗದ್ದು ಭಾಷಾಂತರ. ನಾಯಿನ ಡಾಗ್ ಅಂತ ಕರಿತೀವಿ. ಇದರ ಎಕ್ಸಾಂಪಲ್. ರೂಪಾಂತರ ಇವೆಲ್ಲ ಪದಗಳು ನೆನ್ಪಿಟ್ಕೊಡಿ. ರೈಟ್? ಮುಂದಿನ ಪ್ರಶ್ನೆ. ಉತ್ತಮ ಆಲಿಸುವಿಕೆ ಕಣ್ಣಿನಿಂದಲೂ ಆಗುತ್ತದೆ ಎಂಬ ಮಾತಿನ ಹಿನ್ನೆಲೆ. ಕಣ್ಣು ಮುಚ್ಚಿ ಕುಳಿತು ಸಮಾಧಾನದಿಂದ ಕೇಳುವುದು, ಕಿವಿಯಿಂದ ಆಲಿಸುತ್ತಾ ಕೇಳುವರ ಆಂಗಿಕ ಭಾವಗಳನ್ನು ನೋಡುತ್ತಾ ಆಲಿಸುವುದು, ಕಣ್ಣು ಮುಚ್ಚಿ ಆಲಿಸುತ್ತಾ ವಿಷಯ ವಿಮರ್ಶೆ ಮಾಡುವುದು, ಕಣ್ಣು ಮುಚ್ಚಿ ಆಲಿಸುತ್ತಾ ಹೇಳುವವರು ಮಾಡುವ ತಪ್ಪುಗಳನ್ನು ಗುರುತಿಸುವುದು. ಯಾವ್ದು ರೈಟ್ ಆಗಿದೆ? ವೆರಿ ಗುಡ್. ನೋಡಿ ನಮ್ಗೆಲ್ಲ ಗೊತ್ತಿದೆ, ಉತ್ತಮ ಆಲಿಸುವಿಕೆ ಅಂದ್ರೆ ನಾವು ಪಾಠ ಮಾಡಬೇಕಾದ್ರೆ ಅನೇಕ ರೀತಿಗೆ ಹೇಳ್ತೀವಿ. ನೋಡಪ್ಪ, ನಾವು ಚಿಕ್ಕ ಮಕ್ಕಳಿಗೆ, ಅದು ಕೂಡ ತುಂಬಾ ಚಿಕ್ಕ ಮಕ್ಕಳಿಗೆ ನಮಗೆ ತುಂಬಾ ಈಗ ದೊಡ್ಡದು, ಚಿಕ್ಕದು ಅಂತ ಬಾಯಿ ಹೇಳಿದ್ರೆ ಅರ್ಥ ಆಗಲ್ಲ. ಓಕೆನಾ? ದೊಡ್ಡದಾಗಿತ್ತು ಅಂತ ನಾವೇನಾದ್ರೂ ಕೂಡ ಒಂದಿಷ್ಟು ಕೈಯಲ್ಲಿ ನಾವು ಆಂಗಿಕ ಭಾವನೆಗಳನ್ನ ಅಥವಾ ಆಂಗಿಕವಾಗಿ ಬಾಡಿ ಲ್ಯಾಂಗ್ವೇಜ್ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ದೊಡ್ಡದು, ಈ ತರ ದೊಡ್ಡದಾಗಿತ್ತು, ಚಿಕ್ಕದು ಅಂತ ಕೈಯನ್ನು ತೋರಿಸ್ತೀವಿ. ಅಂದ್ರೆ ಕಿವಿಯಿಂದ ಆಲಿಸುತ್ತಾ ಹೇಳುವವರ ಆಂಗಿಕ ಭಾವಗಳನ್ನ ನೋಡ್ತಾ ಹೋದ್ರೆ ಏನಾಗ್ತಾ ಆಲಿಸುವಿಕೆ ಉತ್ತಮವಾಗುತ್ತೆ ಅಲ್ವಾ? ಈ ರೀತಿಗೆ ನಾವು ಮಾಡಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಅನೇಕ ಬಾರಿ ಇದು ಕೂಡ ಪ್ರಶ್ನೆ ಆಗಿದೆ. ಓಕೆನಾ? ಎಸ್, ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ಸಿದ್ಧಾಂತವನ್ನ ಡಿಂಗ್ ಡಾಂಗ್ ವಾದ ಎಂದು ಕರೆಯುತ್ತಾರೆ? ಡಿಂಗ್ ಡಾಂಗ್ ವಾದ ಅನೇಕ ಬಾರಿ ಈ ಒಂದು ವಾದಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ, ನಿರಂತರವಾಗಿ ಪ್ರಶ್ನೆಗಳು ಕೇಳ್ತಿರ್ತಾರೆ ಈ ವಾದಕ್ಕೆ ಸಂಬಂಧಪಟ್ಟಂತೆ. ಹೌದಾ? ಯಾವ್ದು ಸರಿಯಾಗಿದೆ? ವಾದಗಳಿಗೆ ಸಂಬಂಧಪಟ್ಟಂತೆ ನೋಡಿ. ಇದರಲ್ಲೂ ಕೂಡ ಭಾಷಾ ಉಗಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ನಾನು ಮಾಡಿದ್ದೀನಿ. ಲಾಸ್ಟ್ ಟೈಮ್ ಈಗ ಒಂದು ವಿಡಿಯೋ ಮಾಡಿದ್ದೀನಿ, ಆಲ್ರೆಡಿ 32, 34 ಹೋಗಬೇಕು, ಮೇಲೆ ಹೋಗಿದೆ. ಓಕೆನಾ? ಅಲ್ಲಿ ಭಾಷಾ ಉಗಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳಿದ್ವಿ. ಬರುವಂತದ್ದು ಯಾವುದು? ದೈವಿಕ ಭಾಷಾ ಮೂಲ ಸಿದ್ಧಾಂತ ಹೇಳ್ತೀವಿ. ದೈವ ಭಾಷೆ, ದೇವರು ದೈವತ್ವಾಗಿ ಕೊಟ್ಟ ಭಾಷೆ ಅಂತ ಹೇಳ್ತೀವಿ ಅಲ್ವಾ? ಅದು ದೈವ ಮೂಲ ಸಿದ್ಧಾಂತ
ಅಲ್ವಾ? ಅನಂತರ ಬರ್ತದ್ದು ಪ್ರಮುಖವಾಗಿ ಎರಡನೇ ಬರುತ್ತೆ, ಅನುಕರಣೆಯಿಂದ ಬಂದದ್ದು, ಲಿಬ್ನಿಜ್ ಹೇಳ್ತಾರೆ. ಅನುಕರಣೆಯಿಂದ ಬಂತು, ಅನುಕರಣ ಸಿದ್ಧಾಂತ ಬಂದ್ರೆ ಅದು ಲಿಬ್ನಿಜ್. ಉದ್ಗಾರವಾಚಕ ಸಿದ್ಧಾಂತ, ಉದ್ಗಾರದಿಂದ ಬಂತು, ವಾದ ಅಂತ ಕರಿತೀವಿ. ಹೌದಾ? ಮ್ಯಾಕ್ಸ್ ಮುಲ್ಲರ್ನ ವಾದವನ್ನ ಸ್ವಲ್ಪ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಮತ್ತೆ ಶ್ರಮ ಪರಿಹಾರ, ನಾಯಿರಿ, ವೆರಿ ವೆರಿ ಇಂಪಾರ್ಟೆಂಟ್, ನಾಯಿರಿ ಅವರ ಶ್ರಮ ಪರಿಹಾರ ತತ್ವ. ಓಕೆನಾ? ಇದು ಕೇಳಿದ್ದಾರೆ. ಸಂಜ್ಞಾ ಭಾಷಾ ಸಿದ್ಧಾಂತ ಯಾರ್ದು? ಊಂಟ್. ಹೌದಾ? ನಾಲ್ಕು ತತ್ವವನ್ನ ಏನಂತ ಕರಿತೀವಿ? ಡಿಂಗ್ ವಾದ ಅಂತ ಕರಿತೀವಿ. ಡಿಂಗ್ ಡಾಂಗ್ ವಾದ. ಇದು ಕೂಡ ಪ್ರಶ್ನೆ ಆಗಿದೆ. ಆಯ್ತಾ? ಸೊ ಇಷ್ಟು ಇವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಆಯ್ಕೆ 2 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಭಾಷಾ ಕಲಿಕೆಯಲ್ಲಿ ನೈಪುಣ್ಯತೆ ಸಾಧಿಸಲು ಈ ರೀತಿಯ ಕಲಿಕೆಯು ಸ್ಪಷ್ಟತೆ ಮತ್ತು ಪರಿಪೂರ್ಣತೆಯನ್ನು ಒದಗಿಸಬಲ್ಲದು ಹೇಳಿ. ಸುಲಭವಾಗಿದೆ, ಸ್ವಲ್ಪ ಎಚ್ಚರಿಕೆಯಿಂದ ಉತ್ತರವನ್ನು ಹಾಕಿ ಅಷ್ಟೇ. ಸುಲಭವಾಗಿದೆ. ಅನೇಕ ಜನ ಎ ಬಿ, ವೆರಿ ಗುಡ್. ನೋಡಿ, ನಾವು ಭಾಷೆಯಲ್ಲಿ ನೈಪುಣ್ಯತೆಯನ್ನು ಬಳಸಬೇಕು ಅಂದ್ರೆ, ಸಾಧಿಸಬೇಕು ಅಂದ್ರೆ ನಾವು ಸ್ವಯಂ ಕಲಿಕೆ ಉಂಟಾಗಬೇಕು. ಹೌದಾ? ಈಗ ಗುಂಪಿನಲ್ಲಿ ಗೋವಿಂದ ಅಂತೀವಿ, ನಾವು ಹೇಳ್ತೀವಿ ಗುಂಪಿನಲ್ಲಿ ಗೋವಿಂದ. ಗುಂಪು ಕಲಿಕೆಯಲ್ಲಿ ಯಾರೋ ಒಬ್ರು ಕಲಿಕೆ ಆಗಿರುತ್ತೆ, ಹಂಗನ್ಬಿಟ್ಟು ಎಲ್ಲರೂ ಆಗಿದೆ ಅಂತಲ್ಲ. ಸ್ವಯಂ ಕಲಿಕೆ, ಸ್ವತಃ ಅವ್ರದ್ದು ಏನಾಗಿದೆ ಕಲಿಕೆ, ಏನು ಉಂಟಾಗಿದೆ ಅದು ನೋಡಬೇಕಾಗುತ್ತೆ. ಸೊ ಸ್ವಯಂ ಕಲಿಕೆ ಏನಾಗುತ್ತೆ, ಒಂದಿಷ್ಟು ಅವರಲ್ಲಿ ನೈಪುಣ್ಯತೆಯನ್ನು ಹೊಂದಿಲ್ವ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆ ಕಾರಣಕ್ಕೋಸ್ಕರ ಸ್ವಯಂ ಕಲಿಕೆ ಅತ್ಯಂತ ಇಂಪಾರ್ಟೆಂಟ್ ಆಗಿದೆ. ಸ್ವಯಂ ಕಲಿಕೆ ಇಂಪಾರ್ಟೆಂಟ್. ಆಯ್ಕೆ 1 ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಎಸ್. ಮುಂದಿನ ಪ್ರಶ್ನೆ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯದಲ್ಲಿ ಮೌಲ್ಯಮಾಪನವು ಈಗಿರಬೇಕೆಂಬ ಅಂಶವನ್ನು ಒತ್ತಿ ಹೇಳಿದೆ. ಯಾವ ರೀತಿಯಾಗಿರಬೇಕು? ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯದಲ್ಲಿ ಮೌಲ್ಯಮಾಪನವು ಈಗಿರಬೇಕೆಂಬ ಆಶಯನ ಒತ್ತಿ ಹೇಳುವಂಥದ್ದು ಯಾವುದು? ನೋಡಿ, ಈ ತರಗತಿ ಮುಗಿದ ಮೇಲೆ 9 ಗಂಟೆ ಮತ್ತೆ ಶೆಡ್ಯೂಲ್ ಆಗಿದೆ. ಇಂಗ್ಲಿಷ್ ಸೇಮ್ ಇದೇ ರೀತಿಯಲ್ಲಿ ಇರುತ್ತೆ. ಇಂಗ್ಲಿಷ್ ಎಲ್ಲವೂ ಕೂಡ ಇಂಡೆಪ್ತ್ ಇರುತ್ತೆ. ಸೊ ಜಾಯ್ನ್ ಆಗಿ 9 ಗಂಟೆ ಟೈಮ್ ಅನ್ನು ಕೊಡ್ತೀನಿ, 1/2 ಅವರ್ ನಿಮಗೆ ಟೈಮ್ ಅನ್ನು ಕೊಟ್ಟಿರ್ತೀನಿ. ರಿಫ್ರೆಶ್ ಆಗಿ ಬನ್ನಿ, ಊಟ ಮಾಡ್ಕೊಂಡು ಬೇಗ. ನೋಡಿ ಇಲ್ಲಿ, ಹೌದಾ? ಆಯ್ಕೆ ಕಲಿಕಾ ಸಾಧನ. ಹೌದಾ? ಕಲಿಕಾ ಸಾಧನವಾಗಿರಬೇಕು. ಯಾವ ರೀತಿಯಾಗಿ ಅವನಲ್ಲಿ ಕಲಿಕೆ ಉಂಟಾಗಿದೆ? ಹೌದಾ? ಕಲಿಕೆಯ ಮೇಲೆ ಆಗಿರುತ್ತೆ. ಹೌದಾ? ಆಯ್ಕೆ 4 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಮೂರ್ತದಿಂದ ಅಮೂರ್ತದ ಕಡೆಗೆ, ನಿರ್ದಿಷ್ಟದಿಂದ ಸಾಮಾನ್ಯದ ಕಡೆಗೆ ಸಾಗುವಂತ ಬೋಧನಾ ಪದ್ಧತಿ. ಇದನ್ನು ಕೂಡ ಡಿಸ್ಕಷನ್ಸ್ ಆಗಿದೆ, ಸುಮಾರು ಟೈಮ್ ಮಾಡಿದ್ದೇವೆ. ಹೇಳಿ. ಹೌದಾ? ನೋಡಿ, ಪ್ರಮುಖವಾಗಿ ಇಲ್ಲಿ ನೋಡುವಂಥದ್ದು ನಾವು ನಿಗಮನ ಪದ್ಧತಿ. ನಿಗಮನ ಹೋಗುತ್ತೆ, ಮೊದಲಿಗೆ ಸ್ಟೇಟ್ಮೆಂಟ್ ಬರ್ತವೆ. ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಆನಂತರ ಉದಾಹರಣೆಗಳನ್ನ ಗಮನಿಸ್ತಾ ಹೋಗೋದು ನಿಗಮನ ಪದ್ಧತಿ, ಅರಿಸ್ಟಾಟಲ್ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ, ಅಮೂರ್ತದಿಂದ ಮೂರ್ತ ನಿಗಮನ ಪದ್ಧತಿಯಲ್ಲಿ. ಅನುಗಮನ ಪದ್ಧತಿಯಲ್ಲಿ ಮೂರ್ತದಿಂದ ಅಮೂರ್ತ, ಮೊದಲಿಗೆ ಉದಾಹರಣೆ ಕೊಡ್ತೀವಿ, ಆನಂತರ ಹೇಳಿಕೆಯನ್ನು ಕೊಡ್ತೀವಿ, ನೆನ್ಪಿಟ್ಕೊಳ್ಳಿ. ಹೌದಾ? ಹಾಗೆ ನಿರ್ದಿಷ್ಟದಿಂದ ಸಾಮಾನ್ಯ, ಇಲ್ಲಿ ಸಾಮಾನ್ಯದಿಂದ ನಿರ್ದಿಷ್ಟ ನಿಗಮನದಲ್ಲಿ. ಹೌದಾ? ಉದಾಹರಣೆಗಳೊಂದಿಗೆ ಹೇಳಿಕೆಯೊಂದಿಗೆ ಅಥವಾ ನಿಯಮದೊಂದಿಗೆ ಅಂತ್ಯವಾಗೋದು ಅನುಗಮನ ಪದ್ಧತಿ, ಉದಾಹರಣೆಯೊಂದಿಗೆ ಅಂತ್ಯವಾಗುವುದು ನಿಗಮನ ಪದ್ಧತಿ. ಅನೇಕ ಬಾರಿ ಪ್ರಶ್ನೆ ಆಗಿದೆ. ಫ್ರಾನ್ಸಿಸ್ ಬೇಕನ್ ಅನುಗಮನ, ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಇದೆ, ಪ್ರಶ್ನೆ ಆಗುತ್ತೆ. ಆಯ್ಕೆ ಬಿ ಇಸ್ ದ ರೈಟ್ ಆನ್ಸರ್. 2 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡುಬರುವ ದೋಷಗಳನ್ನು ನಿವಾರಿಸಲು ಕೈಗೊಳ್ಳುವಂತ ಬೋಧನೆ ಯಾವುದು? ನೈದಾನಿಕ ಪರೀಕ್ಷೆ, ಸೂಕ್ಷ್ಮ ಬೋಧನೆ, ಪರಿಹಾರ ಬೋಧನೆ, ಸಂಪನ್ಮೂಲ ಬೋಧನೆ. ಪಿಕ್ ಆನ್ಸರ್ ಮಾಡಿ. ಹಾಗೆ ಮಾಹಿತಿ ಸಿಗ್ತಾ ಇದೆ, ಕ್ಲಾಸ್ ಎಲ್ಲ ಅರ್ಥ ಆಗ್ತಿದೆ ಅಂದ್ರೆ ದಯವಿಟ್ಟು ಎಲ್ಲರೂ ಕೂಡ ಪಿಕ್ಕಾಗೆ ವಿತಿನ್ 10 ಸೆಕೆಂಡ್ ತಮ್ಮ ಬೆರಳಿನ ತುದಿಯನ್ನು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಹೇಳಿದೆ ಕ್ಲಾಸ್ ಮುಗಿದ್ರಲ್ಲಿ ಮೋರ್ ದನ್ 1K ವ್ಯೂಸ್ ಆಗಿರಬೇಕು, 1K ಲೈಕ್ಸ್ ಆಗಿರಬೇಕು ಅಂತ. ಲೈಕ್, ಓಕೆನಾ? ನೋಡಿ, ಇಲ್ಲಿ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡು ಬರುವಂತಹ ದೋಷಗಳನ್ನ ನಿವಾರಿಸಲು ಕೈಗೊಳ್ಳುವಂತಹ ಪರೀಕ್ಷೆನ ಪರಿಹಾರ ಬೋಧನೆ ಅಂತ ಕರಿತೀವಿ. ಸೊ ನೈದಾನಿಕ ಪರೀಕ್ಷೆ ತಮಗೆಲ್ಲ ಗೊತ್ತಿದೆ, ವಿದ್ಯಾರ್ಥಿಗಳ ಏನು ದೋಷ ಮತ್ತು ಸಾಮರ್ಥ್ಯಗಳನ್ನ ಕಂಡುಹಿಡಿಯೋದಕ್ಕೋಸ್ಕರ ನೈದಾನಿಕ ಪರೀಕ್ಷೆನ ಮಾಡ್ತೀವಿ. ಓಕೆನಾ? ಅದಕ್ಕೆ ಸಂಬಂಧಪಟ್ಟ ಪರಿಹಾರವನ್ನು ಕೊಡಕ್ಕೆ ಪರಿಹಾರ ಬೋಧನೆ ಬರುತ್ತೆ. ಕ್ಲಿಯರ್? ಸೊ ಎಸ್, ಬೇಗ ಪಿಕ್ಕಾಗೆ ಲೈಕ್ ಮಾಡ್ತಾ ಹೋಗಿ. ಇನ್ನು ಆಗಿರುವಂತೆ 1K ವ್ಯೂಸ್, 1K ಲೈಕ್ ಆಗಿರುವಂತೆ ಪಿಕ್ಕಾಗೆ ಎಲ್ಲರೂ ಕೂಡ ಲೈಕ್ ಮಾಡಿ. ವಿತಿನ್ 10 ಸೆಕೆಂಡ್ಸ್ ಸಾಕು ನಿಮಗೆ. ಪಿಕ್ಕಾಗಿ ಮಾಡಿ. ನೋಡಿ, ಮುಂದೆ ಈ ಕೆಳಗಿನ ಭಾಷಾ ಬೋಧನಾ ಪದ್ಧತಿಗಳಲ್ಲಿ ಸಾಂಪ್ರದಾಯಿಕ ಬೋಧನಾ ಪದ್ಧತಿಗೆ ಸೇರಿಲ್ಲದಿರುವುದು. ಸಾಂಪ್ರದಾಯಿಕ ಬೋಧನಾ ಪದ್ಧತಿ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ಅನೇಕ ಬಾರಿ ಪ್ರಶ್ನೆಗಳು ಇದ್ರ ಮೇಲೆ ಕೂಡ ಆಗಿದೆ. ಸಾಂಪ್ರದಾಯಿಕ ಬೋಧನಾ ಪದ್ಧತಿಗಳು ನೋಡಿ, ಪ್ರಮುಖವಾಗಿ ಭಾಷಾ ಬೋಧನಾ ಪದ್ಧತಿ ನೋಡ್ತಾ ಹೋಗ್ತೀವಿ. ಭಾಷಾ ಬೋಧನಾ ಪದ್ಧತಿಯಲ್ಲಿ ಸಾಂಪ್ರದಾಯಿಕ ಬೋಧನಾ ಪದ್ಧತಿ ಅಂದ್ರೆ ಕಥನ ಪದ್ಧತಿ ಆಗಿರಲಿ, ಉಪನ್ಯಾಸ ಪದ್ಧತಿ ಆಗಿರಲಿ, ನಾಟಕ ಪದ್ಧತಿ ಆಗಿರಲಿ, ಹಾಗೆ ಅನುಗಮನ ಪದ್ಧತಿ ಆಗಿರಲಿ, ನಿಗಮನ ಪದ್ಧತಿ ಆಗಿರಲಿ, ಇವೆಲ್ಲವೂ ಕೂಡ ಭಾಷಾ ಬೋಧನೆಯ ಸಾಂಪ್ರದಾಯಿಕ ಪದ್ಧತಿಗಳು. ಆಧುನಿಕ ಪದ್ಧತಿಗಳು ಅಂತ ಬರ್ತವೆ. ಆಧುನಿಕ ಪದ್ಧತಿಗಳು ಪಠ್ಯಪುಸ್ತಕ ಪದ್ಧತಿ, ಆವಿಷ್ಕಾರ ಪದ್ಧತಿ, ಕ್ರೀಡಾ ಪದ್ಧತಿ ಕಾರ್ಡ್ವೆಲ್ ಕುಕ್, ಕಿಂಡರ್ ಗಾರ್ಡನ್ ಪದ್ಧತಿ, ಫ್ರೊಬೆಲ್, ಮಾಂಟೆಸರ್ ಪದ್ಧತಿ, ಮಕ್ಕಳ ಮನೆ ಅಂತ ಕರಿತೀವಿ, ಅದಾಗಿರಲಿ ಡಾಲ್ಟನ್ ಪ್ರಯೋಗಶಾಲಾ ಪದ್ಧತಿ, ಕಂಪ್ಯೂಟರ್ ಸಹಾಯದಿಂದ ಬೋಧಿಸುವಂಥದ್ದು, ಇವೆಲ್ಲವೂ ಕೂಡ ಪ್ರಮುಖವಾಗಿ ಯಾವುದು ಬರುತ್ತೆ? ಆಧುನಿಕ ಪದ್ಧತಿ ಬರ್ತವೆ. ಇದು ಆಧುನಿಕ ಪದ್ಧತಿ. ಇನ್ನು ಉಳಿದಂತೆ 3 ಕೂಡ ಯಾವುದೊಂದು ಸಾಂಪ್ರದಾಯಿಕ ಪದ್ಧತಿ ಬರುತ್ತೆ. ಸಾಂಪ್ರದಾಯಿಕ ಪದ್ಧತಿ ವೆರಿ ವೆರಿ ಇಂಪಾರ್ಟೆಂಟ್. ಅನೇಕ ಬಾರಿ ಪ್ರಶ್ನೆ ಆಗಿದೆ. ಆಯ್ತಾ? ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುವು ಸ್ವೀಕೃತ ಕೌಶಲಗಳು? ಯಾವುದು ಸ್ವೀಕೃತ ಕೌಶಲಗಳು? ಆಯ್ತಾ? ನೋಡಿ, 1K ಲೈಕ್ಸ್ ಆಯ್ತಾ? ನೋಡಿ ಪಿಕ್ಕಾಗೆ. ಆಯ್ತಾ? ಇನ್ನೂ ಆಗಿಲ್ಲ ಮಾಡಿ ಬೇಗ, ಯಾಕಂದ್ರೆ ನೆಕ್ಸ್ಟ್ ಇಂಗ್ಲಿಷ್ ಮಾಡೋದು ನಮಗೆ ಒಂದಿಷ್ಟು ಸ್ಟಾಮಿನಾ ಬರುತ್ತೆ, ಎನರ್ಜಿ ಬರುತ್ತೆ. ಪರವಾಗಿಲ್ಲ, ಹುಡುಗರು ಲೈಕ್ ಮಾಡಿದ್ದಾರೆ, ಸುಮ್ಮನೆ ನೋಡೋಗಿದ್ರೆ ನಮ್ಮ ಬದಲಾಗಿ ಲೈಕ್ ಮಾಡಿದ್ರೆ ಅಂತ ಗೊತ್ತಾಗುತ್ತೆ. ಬಟ್ ಇಲ್ಲಿ ಪ್ರಮುಖವಾಗಿ ಸ್ವೀಕೃತ ಕಲಿಕೆ, ಮಾಹಿತಿಯನ್ನು ಸ್ವೀಕಾರ ಮಾಡುತ್ತದೆ. ಸ್ವೀಕಾರ ಅಂದ್ರೆ ಏನ್ ಮಾಡ್ತಾ ಹೋಗ್ತೀವಿ? ಆಲಿಸುವಿಕೆ ಮಾಡ್ತಿದ್ರಿ. ಈಗ ಆಲಿಸುವಿಕೆ ಅಂದ್ರೆ ಏನಾಗ್ತಾ ಹೋಗುತ್ತೆ? ಮಾಹಿತಿಯನ್ನು ಸ್ವೀಕರಿಸ್ತಾ ಇದ್ರ. ಹಾಗೆ ಓದೋದ್ರ ಮುಖಾಂತರ ಅಷ್ಟೇ ಓದುವಿಕೆ ಆಗ್ತಿದೆಪ್ಪ. ಓದುವಿಕೆ ಸಂಬಂಧಪಟ್ಟ ಓದ್ತಾ ಇದ್ರೂ ಕೂಡ ಮಾಹಿತಿಯನ್ನು ಸ್ವೀಕಾರ ಮಾಡ್ತಿದ್ರ. ನೋಡಿ, ಸ್ವೀಕೃತ ಕಲಿಕೆ ಅಂದ್ರೆ ಸ್ವೀಕೃತ ಕೌಶಲಗಳು, ಆಲಿಸುವಿಕೆ ಮತ್ತು ಓದುವಿಕೆ. ಅದೇ ರೀತಿ ಏನಾದರೂ ಕೂಡ ನೀವು ಮಾತನಾಡುವಿಕೆ ಮತ್ತು ಬರವಣಿಗೆ ಯಾವ್ದು ಬರುತ್ತೆ?
ಮಾತನಾಡುವಿಕೆ ಮತ್ತು ಬರವಣಿಗೆ ಏನಂತ ಕರಿತೀವಿ? ಮಾತನಾಡುವಿಕೆ ಮತ್ತು ಬರವಣಿಗೆ ಕೌಶಲ್ಯ ಏನಂತ ಕರಿತೀವಿ? ಉತ್ಪಾದಕ ಕೌಶಲಗಳು ಯಾವುದನ್ನ? ಮಾತನಾಡುವಿಕೆ, ನಮ್ಮಲ್ಲಿರುವಂತಹ ಮಾಹಿತಿಯನ್ನ ಹೊರಾಗ್ತಾ ಹೋಗ್ತೀವಿ ಇದನ್ನ ಉತ್ಪಾದಕ ಕೌಶಲಗಳು ಅಥವಾ ಬರವಣಿಗೆನ ಉತ್ಪಾದಕ ಕೌಶಲಗಳು ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಯ್ತಲ್ಲ. ಇದು ನೋಡ್ಬೇಕು. ಮುಂದಿನ ಪ್ರಶ್ನೆ, ಸೂಕ್ಷ್ಮವಾಚನ, ವೆರಿ ಇಂಪಾರ್ಟೆಂಟ್. ಸೂಕ್ಷ್ಮವಾಚನ, ಸ್ಥೂಲ ವಾಚನ. ಸೂಕ್ಷ್ಮವಾಚನ ಅಂದ್ರೆ ಸ್ಕ್ಯಾನಿಂಗ್ ಯಾವ್ದು ಬರುತ್ತೆ? ಪಠ್ಯದ ಮುಖ್ಯಾಂಶಗಳನ್ನು ಓದುವಂಥದ್ದು, ವೇಗವಾಗಿ ಓದುವಂಥದ್ದು, ವಿಮರ್ಶಾತ್ಮಕ ದೃಷ್ಟಿಯಿಂದ ಓದುವಂಥದ್ದು, ನಿರ್ದಿಷ್ಟ ಮಾಹಿತಿನ ಅನ್ವೇಷಿಸಲು ಓದುವಂಥದ್ದು. ಸ್ಕ್ಯಾನಿಂಗ್ ಯಾವ್ದು ಸರಿಯಾಗಿದೆ? ವೆರಿ ಗುಡ್. ಎಲ್ಲರೂ ಕೂಡ ಆಗ್ತದೆ. ನಿರ್ದಿಷ್ಟ ಮಾಹಿತಿ ಅಂತ ಬಂತು ಅಂದ ತಕ್ಷಣ, ನಿರ್ದಿಷ್ಟ ಮಾಹಿತಿ. ಮುಖ್ಯಾಂಶಗಳು ಅಂತ ಬಂದ್ರೆ ಸ್ಥೂಲ ವಾಚನ. ನಿರ್ದಿಷ್ಟ ಮಾಹಿತಿ ಬಂತು ಅಂದ್ರೆ ಅದು ಸೂಕ್ಷ್ಮ ವಾಚನ, ನೆನ್ಪಿಟ್ಕೊಳ್ಳಿ. ಅಂದ್ರೆ ನಾವೇನ್ ಮಾಡ್ತೀವಿ? ಈಗ ಒಂದಿಷ್ಟು ಡಿಕ್ಷನರಿ ತೆಗಿತೀವಿ, ನಮ್ಗೆ ಯಾವ ಬೇಕೋ ಆ ಪದವನ್ನು ಓದ್ತೀವಿ, ಅದು ನಿರ್ದಿಷ್ಟ ವಾಚನ. ಒಂದಿಷ್ಟು ಏರ್ಲೈನ್ ಶೆಡ್ಯೂಲ್ಸ್ ಅನ್ನು ನೋಡ್ತೀವಿ, ಬಸ್ ನಮ್ಗೆ ಯಾವ ಟೈಮಲ್ಲಿ ಬಸ್ ಇದೆ ನಮ್ದು ಬಸ್ ಅನ್ನು ನೋಡ್ತೀವಿ, ಅಥವಾ ಅದು ಶೆಡ್ಯೂಲ್ ಅನ್ನು ನೋಡ್ತೀವಿ, ಅಥವಾ ಲಗ್ನ ಪತ್ರಿಕೆಯಲ್ಲಿ ಯಾವ ಡೇಟಲ್ಲಿ ಲಗ್ನ ಪತ್ರಿಕೆ ಮೀನ್ಸ್ ಮದುವೆ ಇದೆ, ಎಲ್ಲಿದೆ ಅದು ನೋಡ್ತೀವಿ, ಅದು ನಿರ್ದಿಷ್ಟ ಮಾಹಿತಿ. ನ್ಯೂಸ್ ಪೇಪರ್ ಅಂತ ತಿಳ್ಕೊಂಡು ನ್ಯೂಸ್ ಪೇಪರ್ ರೀಡಿಂಗ್ ಮಾಡ್ತೀವಿ, ಮುಖ್ಯಾಂಶಗಳು ಮಾತ್ರ ನೋಡ್ತಿರ್ತೀವಿ, ಅದು ಸ್ಥೂಲ ವಾಚನ. ಅದೇ ನ್ಯೂಸ್ ಪೇಪರ್ ಇಟ್ಕೊಂಡು ನೇರವಾಗಿ ಎಡಿಟೋರಿಯಲ್ ಮಾತ್ರ ಬೇಕು, ಉದ್ಯೋಗಕ್ಕೆ ಸಂಬಂಧಪಟ್ಟ ಮಾಹಿತಿ ಬೇಕು, ಅದನ್ನ ಮಾತ್ರ ಹುಡುಕ್ತೀವಿ ಅಂತಂದ್ರೆ ಅದು ನಿರ್ದಿಷ್ಟ ಮಾಹಿತಿ. ನೀವೆಲ್ಲ ಮಾಡ್ತಾರಂತೂ ನಿರ್ದಿಷ್ಟ ಮಾಹಿತಿನ ಅನ್ವಯಿಸ್ತಾ ಇದ್ದಾರೆ, ಏನೋ ಅನ್ವೇಷಣೆ ಮಾಡ್ತಿದ್ದಾರೆ. ಮತ್ತೊಂದು ಬರುತ್ತೆ ಗಾಢ ಓದು ಅಂತ. ಇದು ಪ್ರಮುಖವಾಗಿ ಗಾಢ ಓದು, ಆಳ ಓದು, ಇಂಟೆನ್ಸಿವ್ ರೀಡಿಂಗ್. ಗಾಢ ಓದು ಅಂದ್ರೆ ಇದು ನೀವು ಮಾಡ್ತಿರೋದು ನಿರ್ದಿಷ್ಟ ಮಾಹಿತಿಯನ್ನ ಪಡೆದಕ್ಕೋಸ್ಕರ ಇಂಡೆಪ್ತ್ ಓದ್ತಾ ಇರ್ತೀರಾ, ಮಾಹಿತಿನ ಸಂಗ್ರಹಣೆ ಮಾಡೋದಕ್ಕೋಸ್ಕರ ಪರೀಕ್ಷೆಗೆ ತಯಾರಾಗುವಂಥದ್ದು ಗಾಢ ಓದು, ಆಳ ಓದು. ಇನ್ನೊಂದು ಬರುತ್ತೆ ವಿಸ್ತರಣ ಓದು ಬೈ ಪ್ಲೆಜರ್, ಅಂದ್ರೆ ಮಾಹಿತಿಯನ್ನ ಸುಮ್ಮನೆ ಕಲೆಕ್ಟ್ ಮಾಡೋದಕ್ಕೋಸ್ಕರ. ಒಂದು ಕಾದಂಬರಿ ಇರುತ್ತೆ, ಕಾದಂಬರಿಯನ್ನು ಓದ್ತಾ ಇರ್ತೀವಿ, ಒಂದು ಗ್ರಂಥ ಓದ್ತೀವಿ, ಗ್ರಂಥಕ್ಕೆ ಪೂರಕವಾದ ಮತ್ತೊಂದು ಗ್ರಂಥವನ್ನು ಓದ್ತೀವಿ, ಅದೆಲ್ಲವೂ ಕೂಡ ವಿಸ್ತರಣ ಓದು. ಎಕ್ಸಾಮ್ಗೋಸ್ಕರವಾದಂಥದ್ದು ಗಾಢ ಓದು, ಇದು ವಿಸ್ತರಣ ಓದು. ಸೊ ಇಲ್ಲಿ ಆಯ್ಕೆ 4 ಅದಕ್ಕಲ್ಲ. ಸೊ ನನ್ನ ಪ್ರಕಾರವಾಗಿ 30 ಪ್ರಶ್ನೆಗಳು, 30 ಮೇ ಬಿ ನನ್ನ ಪ್ರಕಾರ 45 ಪ್ರಶ್ನೆಗಳಾಗಬೇಕು, 45 ನಿಯರ್ಲಿ 40 ಪ್ರಶ್ನೆಗಳಾಗಬೇಕು. 30 ಅಂಕಗಳನ್ನ ಗಳಿಸೋ ದೃಷ್ಟಿಯಲ್ಲಿ ಎಲ್ಲವನ್ನು ಕೂಡ ಕವರ್ ಮಾಡ್ಕೊಟ್ಟಿದ್ದೇನೆ. ದೇವರು ಒಳ್ಳೇದು ಮಾಡಲಿಲ್ಲ ಕೂಡ 100% ಯಾರು ಕೂಡ ಕನ್ನಡದಲ್ಲಿ 30ಕ್ಕೆ 25ಕ್ಕಿಂತ ಕಡಿಮೆ ತೆಗಿಬಾರ್ದು. ತಂದ್ರೆ ಅಂದ್ರೆ ನಾನೆಲ್ಲ ಒಂಥರ ಫೀಲ್ ಆಗ್ತೀನಿ ಅಂತ. ಆ ಕಾರಣಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕೂಡ ಅಂಕಗಳನ್ನ ತೆಗಿಲೇಬೇಕು. ಈ ಕ್ಲಾಸ್ ಆದ್ಮೇಲೆ 9 ಗಂಟೆಗೆ ಸೇಮ್ ಇದೇ ರೀತಿಯಲ್ಲಿ 9 ಗಂಟೆಗೆ ಇಂಗ್ಲಿಷ್ ಇದೆ, ಇಂಗ್ಲಿಷ್ ಕ್ಲಾಸ್ಗೆ ಬನ್ನಿ. ಸೇಮ್ ಗ್ರಾಮರ್ ಪೆಡಗಾಗಿ ಅಲ್ಲೂ ಕೂಡ ಎಲ್ಲವೂ ಕೂಡ ಕ್ವಿಕ್ ರಿವಿಷನ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ. ಸೊ ಇಲ್ಲಿವರೆಗೆ ಸುಮಾರು ನಿಯರ್ಲಿ 1000 ಬಂದಿರಾ, ಒಂದು 1000 ಜನ ಸ್ಟೂಡೆಂಟ್ ಬಂದಿರಾ. ತಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಬೇಗ ಕ್ವಿಕ್ ಊಟ ಮಾಡ್ಕೊಂಡು ಬನ್ನಿ. ನಾನು ಅಷ್ಟಕ್ಕೆ ರೆಡಿ ಆಗ್ತೀನಿ, ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು 9 ಗಂಟೆಗೆ ಮತ್ತೊಮ್ಮೆ ಜಾಯ್ನ್ ಆಗಿ ಅಂತ ಹೇಳ್ತಾ